ಚಿತ್ರದ ಮೊದಲ ಟೀಸರ್ ವರ್ಲ್ಡ್ ಆಫ್ ಗತ ವೈಭವ ಎಂಬ ಹೆಸರಿನಲ್ಲಿ ಬಿಡುಗಡೆಯಾಗಿದ್ದ ಪುರಾತನ ಮತ್ತು ಆಧುನಿಕ ಕಾಲಘಟ್ಟಗಳ ತುಣುಕುಗಳನ್ನು ತೋರಿಸಲಾಗಿತ್ತು. ಈ ಚಿತ್ರವು ಅಧಿಕೃತ ಟ್ರೈಲರ್ ನವೆಂಬರ್ 9, 2025ರಂದು ಬಿಡುಗಡೆಯಾಯಿತು. ಇದನ್ನು ಕಿಚ್ಚ ಸುದೀಪ್ ಅವರು ಲಾಂಚ್ ಮಾಡಿದರು. ನವೆಂಬರ್ 14, 2025ರಂದು ಸಿನಿಮಾದಲ್ಲಿ ಬಿಡುಗಡೆಯಾದಾಗ ಯೂಟ್ಯೂಬ್ ಚಾನಲ್ಗಳಲ್ಲಿ ಉದಾಹರಣೆಗೆ ಫಿಲ್ಮ್ ಫಸ್ಟ್ ಆ್ಯಂಡ್ SSTV ಪ್ರೇಕ್ಷಕರಿಗೆ ತಮ್ಮ ಮೊದಲ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಸಿಂಪಲ್ ಸುನಿ ಅವರು ತಮ್ಮ ವಿಶಿಷ್ಟ ಶೈಲಿಯ ಸಂಭಾಷಣೆ ಮತ್ತು VFX ಬಳಕೆಯ ಬಗ್ಗೆ ಸಂದರ್ಶನಗಳಲ್ಲಿ ಹಂಚಿಕೊಂಡಿದ್ದಾರೆ. ಇದೊಂದು ಪುನರ್ಜನ್ಮ ಆಧಾರಿತ ಫ್ಯಾಂಟಸಿ ಪ್ರೇಮಕಥೆಯಾಗಿದ್ದು 4 ವಿಭಿನ್ನ ಕಾಲಘಟ್ಟಗಳ ಕಥೆಗಳನ್ನು ಒಳಗೊಂಡಿದೆ. ದೇವಲೋಕ, ಪೋರ್ಚುಗೀಸ್ ಕಾಲ, ಬ್ರಿಟಿಷ್ ಕಾಲದ ಕಂಬಳ ಮತ್ತು ಇಂದಿನ ಆಧುನಿಕ ಕಾಲ. ಅಭಿನಯ: ಹೊಸ ನಟ ದುಷ್ಯಂತ್ 4 ವಿಭಿನ್ನ ಶೇಡ್ಗಳಲ್ಲಿ ಉತ್ತಮವಾಗಿ ನಟಿಸಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತವಾಗಿದೆ. ನಟಿ ಆಶಿಕಾ ರಂಗನಾಥ್ ಅವರ ಅಭಿನಯ ಮತ್ತು ಅವರ ನಡುವಿನ ಕೆಮಿಸ್ಟ್ರಿ ಚಿತ್ರದ ಪ್ಲಸ್ ಪಾಯಿಂಟ್. ಚಿತ್ರದ ದೃಶ್ಯ ವೈಭವ, ಸಿನಿಮಾ ಫೋಟೋಗ್ರಫಿ ಮತ್ತು ಜೋಡಾ ಸ್ಯಾಂಡಿ ಅವರ ಸಂಗೀತಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ವಿಶೇಷವಾಗಿ ಕಂಬಳದ ಸನ್ನಿವೇಶಗಳನ್ನು ಪ್ರೇಕ್ಷಕರಿಗೆ ರೋಮಾಂಚನ ನೀಡಿವೆ. ಕೆಲವರು ಇದನ್ನು ದೃಶ್ಯ ವೈಭವದ ಸುಂದರ ಪ್ರೇಮಕಥೆ ಎಂದು ಕರೆದರೆ, ಇನ್ನು ಕೆಲವರು ವಿಮರ್ಶಕರು ಮೊದಲಾದ ಸ್ವಲ್ಪ ನಿಧಾನವಾಗಿದೆ ಮತ್ತು ಚಿತ್ರಕಥೆ ಹೆಚ್ಚು ಸಂಕೀರ್ಣವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಯ್, ಎಲ್ಲರಿಗೂ HK ಸಿನಿಮಾಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನಾವು ಮಾಡುವಂಥ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋಗಳಿಗೆ ಒಂದು ಸಣ್ಣ ಪುಟ್ಟ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಇನ್ನು ಸಿನಿಮಾದ ಆ್ಯಕ್ಷನ್ ಸೀನ್ಗಳ ಬಗ್ಗೆ ಈ ಒಂದು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ, ಈ ಚಿತ್ರದ ಗಮ್ಮತ್ತೇ ಬೇರೆ. ಚಾಪ್ಟರ್ ವೈಸ್ ಅಂದರೆ ಕಾಲಘಟ್ಟಕ್ಕೆ ತಕ್ಕಂತೆ ಆ್ಯಕ್ಷನ್ ಹೇಗಿದೆ ಅಂತ ನೋಡೋಣ. ಇದು ಪುರಾತನ ಕಾಲದ ಕಥೆ. ಇಲ್ಲಿ ಕತ್ತಿ ಒರೆಸಿಗಿಂತ ಹೆಚ್ಚಾಗಿ VFX ಮತ್ತು ಮ್ಯಾಜಿಕ್ ಇರೋ ಪಾಯಿಂಟ್ಸ್ ಜಾಸ್ತಿ. ಆಕಾಶದಲ್ಲಿ ಹಾರಾಡೋದು, ಶಕ್ತಿಗಳನ್ನು ಬಳಸಿ ಹೊಡೆಯುವುದು ನೋಡೋಕೆ ಸಖತ್ ಕಲರ್ಫುಲ್ ಆಗಿದೆ. ಬ್ರಿಟಿಷ್ ಕಾಲದ ಕಂಬಳದ ಕದನ ಬಗ್ಗೆ ಸಿನಿಮಾದಲ್ಲಿರೋ ಬೆಸ್ಟ್ ಆ್ಯಕ್ಷನ್ ಅಂದರೆ ಇದೆ. ಮಲೆನಾಡಿನ ಕೆಸರುಗದ್ದೆಯಲ್ಲಿ ಕಂಬಳದ ಕೋಣಗಳ ಜೊತೆ ನಡೆಯೋ ಫೈಟ್ ಮೈ ಜುಮ್ ಅನಿಸುತ್ತೆ. ಹಳ್ಳಿ ಸೊಗಡಿನ ನಾಟಿ ಸ್ಟೈಲ್ ಗುದ್ದಾಟ ಇಲ್ಲಿ ಹೈಲೈಟ್. ಲಹಾರಿ ಮ್ಯೂಸಿಕ್ ಚಾನೆಲ್ನಲ್ಲಿ ನೋಡ್ಬೋದು. ಹೈಲೈಟ್ ಕಂಬಳದ ಮೇಕಿಂಗ್ ವಿಡಿಯೋ ನೋಡ್ಬೋದು. ಇಲ್ಲಿ ಹಳೆ ಕಾಲದ ಕತ್ತಿ ಹಿಡ್ಕೊಂಡು ಶತ್ರುಗಳನ್ನು ಸಂಹಾರಿ ಮಾಡೋ ಸೀನ್ಗಳಿವೆ. ಹೀರೋ ದುಷ್ಯಂತ್ ಫ್ಯಾರಿನ್ ಶೈಲಿಯ ಆ್ಯಕ್ಷನ್ ಮೂವ್ನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ಇವತ್ತಿನ ಕಾಲದ ಸ್ಟೈಲಿಶ್ ಫೈಟ್. ಸಿಟಿ ಗ್ಯಾಂಗ್ಗಳ ಜೊತೆ ನಾಯಕ್ ಮಾಡೋ ಡಿಶುಮ್ ಸೀನ್ಗಳು ಸಖತ್ ಫಾಸ್ಟ್ ಆಗಿವೆ. ಸುನಿ ಅವರು ಆ್ಯಕ್ಷನ್ ಜೊತೆಗೆ ತಮ್ಮದೇ ಸ್ಟೈಲ್ನ ಕಾಮಿಡಿ ಡೈಲಾಗ್ ಸೇರಿಸಿ ಕಿಕ್ ಕೊಟ್ಟಿದ್ದಾರೆ. ಇದು ಸುಮ್ಮನೆ ನೆಲದ ಮೇಲೆ ನಿಂತು ಹೊಡೆಯೋ ಫೈಟ್ ಅಲ್ಲ ಕಣ್ರಿ. ಇಲ್ಲಿ ನಾಯಕ ಒಬ್ಬ ಗಂಧರ್ವನ ಥರ ಕಾಣಿಸ್ತಾನೆ. ಇಲ್ಲಿರೋ ಆ್ಯಕ್ಷನ್ ಪೂರ್ತಿ ಗ್ರಾಫಿಕ್ಸ್ ಮತ್ತು ವೈರ್ ವರ್ಕ್ ಮೇಲೆ ನಿಂತಿದೆ. ಗಾಳಿಯಲ್ಲಿ ತೇಲ್ತಾ, ಕೈಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಎದುರಾಳಿಗಳನ್ನು ಮಣ್ಣು ಮುಗಿಸೋ ಸೀನ್ಗಳು ಸಖತ್ ಹೈಫೈ ಆಗಿವೆ. ಸುನಿ ಅವರು ಸಣ್ಣ ಪುಟ್ಟ ಬಜೆಟ್ನಲ್ಲಿ ಹಾಲಿವುಡ್ ರೇಂಜ್ಗೆ ಈ ಫೈಟ್ ಕಟ್ಟಿಡೋಕೆ ಟ್ರೈ ಮಾಡ್ತಾರೆ. ಸಿನಿಮಾದ ಅಸಲಿ ಜೀವಾಳ ಇರೋದೇ ಇಲ್ಲಿ.
ಕರಾವಳಿ ಭಾಗದ ಕಂಬಳದ ಕೋಣಗಳ ಜೊತೆ ಹೀರೋ ಓಡ್ತಾ ಇರುವಾಗ ಅಲ್ಲಿ ನಡೆಯೋ ತಿಕ್ಕಾಟ ಇದೆಯಲ್ಲ, ಕಣ್ಣಿಗೆ ಧೂಳು ಕೆಸರು ಹಾಕಿದ್ದು ಪರವಾಗಿಲ್ಲ ಅನ್ನುವಷ್ಟು ರಿಯಲಿಸ್ಟಿಕ್ ಆಗಿದೆ. ಇಲ್ಲಿ ನಾಯಕನಿಗೆ ಗತ್ತು ಹೆಚ್ಚು, ಮೈ ತುಂಬ ಕೆಸರು ಹಚ್ಕೊಂಡು ಕೈಯಲ್ಲಿ ಬೆತ್ತ ಹಿಡಿದು ಶತ್ರುಗಳನ್ನು ಚಚ್ಚೋದು ನೋಡೋಕ್ಕೆ ಸಖತ್ ಕಿಕ್ ಕೊಡುತ್ತೆ. ಈ ಸೀನ್ ನೋಡುವಾಗ ನಿಮಗೆ ಕಾಂತಾರ ಸಿನಿಮಾದ ನೆನಪಾದರೂ ಅಚ್ಚರಿ ಇಲ್ಲ. ಇದು 16ನೇ ಶತಮಾನದ ಕಾಲಘಟ್ಟ. ಇಲ್ಲಿ ಗನ್ನುಗಳಿಗಿಂತ ಕತ್ತಿ ಮತ್ತು ಬಿಲ್ಲು ಬಾಣಗಳ ಅಬ್ಬರ ಹೆಚ್ಚು. ಪೋರ್ಚುಗೀಸ್ ಸೈನಿಕರ ಜೊತೆ ಹೀರೋ ಆಡೋ ಕತ್ತಿವರಸೆ ಸಖತ್ ಸ್ಪೀಡ್ ಆಗಿದೆ. ಹೀರೋ ದುಷ್ಯಂತ್ ಅವರು ಈ ಚಾಪ್ಟರ್ಗಾಗಿ ತುಂಬ ಕಷ್ಟಪಟ್ಟು ಶ್ರಮ ಹಾಕಿರೋದು ಪರದೆ ಮೇಲೆ ಕಾಣುತ್ತೆ. ದೊಡ್ಡ ದೊಡ್ಡ ಕೋಟೆಗಳ ಮೇಲೆ ನಡೆಯೋ ಈ ಫೈಟ್ ಸೀನ್ಗಳು ಸಿನಿಮಾಗೆ ಒಂದು ಎಪಿಕ್ ಲುಕ್ ಕೊಡುತ್ತೆ. ಇದು ಇಂದಿನ ಕಾಲದ ಕತೆ. ಇಲ್ಲಿ ನಾಯಕ ಒಬ್ಬ ನಟನಾಗಿ ಕಾಣಿಸಿಕೊಳ್ಳದಿದ್ದರೆ ಫೈಟ್ಸ್ ಕೂಡ ಪಕ್ಕಾ ಸಿನಿಮ್ಯಾಟಿಕ್ ಸ್ಟೈಲ್ ಆಗಿವೆ. ಜೀಪ್ಗಳು ಹಾರೋದು, ಬಿಲ್ಡಿಂಗ್ನಿಂದ ನೆಗೆಯೋದು ಮತ್ತು ಸ್ಟೈಲಿಶ್ ಆಗಿ ಶರ್ಟ್ ಗುಂಡಿ ಬಿಚ್ಚಿ ಹೊಡೆಯುವ ಸೀನ್ಗಳು ಮಾಸ್ ಆಡಿಯನ್ಸ್ಗೆ ಅಂತಾನೆ ಬಿಟ್ಟಿದ್ದಾರೆ. ಈ ಚಾಪ್ಟರ್ನಲ್ಲಿ ಸುನಿ ಅವರ ಮಾರ್ಕ್ ಇರೋ ಡೈಲಾಗ್ಗಳು ಆ್ಯಕ್ಷನ್ ಸೀನ್ಗೆ ಮಸಾಲೆ ಹಾಕಿದಂತಿವೆ. ಸಿನಿಮಾದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳನ್ನು ಗತಾ ವೈಭವ ಅಫಿಷಿಯಲ್ ಸೈಟ್ ಅಥವಾ ಇನ್ಯಾವುದೇ ಸೈಟ್ಗಳಿಗೆ ಹೋಗಿ ಹೆಚ್ಚಾಗಿ ನೋಡಬಹುದು. ಇಲ್ಲಿ ಸೌಂಡ್ ಮಾಡೋದು ಕಡಿಮೆಯಾದರೂ ಕಣ್ಣಿಗೆ ಹಬ್ಬ ಜಾಸ್ತಿ. ಈ ಚಾಪ್ಟರ್ನಲ್ಲಿ ಹೀರೋ ಒಬ್ಬ ಗಂಧರ್ವನ ಥರ ಇರ್ತಾನೆ. ಇಲ್ಲಿ ಫೈಟ್ ಅಂದರೆ ಬರೀ ಕೈಯಿಂದ ಗುದ್ದೋದಲ್ಲ, ಬದಲಾಗಿ ಮಂತ್ರದ ಶಕ್ತಿ ಬಳಸಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸೋದು. ಇದಕ್ಕಾಗಿ ನಿರ್ದೇಶಕರು ತುಂಬ ಗ್ರಾಫಿಕ್ಸ್ ಬಳಸಿದ್ದಾರೆ. ಗಾಳಿಯಲ್ಲಿ ಹಾರೋದು, ಸಡನ್ ಆಗಿ ಮರೆಯಾಗೋದು, ಇವೆಲ್ಲ ನೋಡೋಕ್ಕೆ ಒಂಥರ ಮ್ಯಾಜಿಕ್ ಥರ ಅನಿಸುತ್ತೆ. ಇದು ಸಿನಿಮಾದ ಪಕ್ಕಾ ಮಾಸ್ ಭಾಗ. ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ನಡೆಯೋ ಈ ಕಥೆಯಲ್ಲಿ ಹೀರೋ ಕೆಸರು ಗದ್ದೆಯಲ್ಲಿ ಕೋಣಗಳ ಜೊತೆ ಗುದ್ದಾಡ್ತಾನೆ. ಇಲ್ಲಿ ಆ್ಯಕ್ಷನ್ ತುಂಬ ರಿಯಲಿಸ್ಟಿಕ್ ಆಗಿದೆ. ಎದುರಾಳಿಗಳು ಕೆಸರಿನಲ್ಲಿ ಉಳುವುದು, ನಾಯಕ ಕೋಣಗಳ ವೇಗಕ್ಕೆ ಸಮನಾಗಿ ಓಡ್ತಾ ಹೊಡೆಯೋದು ಸಖತ್ ರೋಮಾಂಚನ ಕೊಡುತ್ತೆ. ನಾಟಿ ಸ್ಟೈಲಲ್ಲಿ ಇಲ್ಲಿ ಯಾವುದೇ ಫಾರಿಶ್ ಟೆಕ್ನಿಕ್ ಇಲ್ಲ. ಅಪ್ಪಟ ಹಳ್ಳಿ ಸೊಗಡಿನ ಏಟುಗಳಿವೆ. ಇಲ್ಲಿ ಚಾಪ್ಟರ್ನ ಆ್ಯಕ್ಷನ್ ಡಿಸೈನ್ ಮಾಡೋಕ್ಕೆ ಫೈಟ್ ಮಾಸ್ಟರ್ ತುಂಬ ಶ್ರಮ ಹಾಕಿದ್ದಾರೆ ಅಂತ ಪಬ್ಲಿಕ್ ಟಿವಿ ಎಂಟರ್ಟೈನ್ಮೆಂಟಲ್ಲಿ ವರದಿಯಲ್ಲಿ ಹೇಳಲಾಗಿದೆ. ಪೋರ್ಚುಗೀಸ್ ಚಾಪ್ಟರ ಬಗ್ಗೆ ರಕ್ತಸ್ಥಿಕ ಇತಿಹಾಸದ ಕಾಳಗ ಬಗ್ಗೆ ನೋಡೋದಾದರೆ ಇದು ಹಳೆ ಕಾಲದ ಯುದ್ಧದ ಥರ ಇರುತ್ತೆ. ಇಲ್ಲಿ ಬರೀ ಬಲ ಪ್ರದರ್ಶನವಲ್ಲ, ಬುದ್ಧಿವಂತಿಕೆಯೂ ಬೇಕು. ನಾಯಕ ಮತ್ತು ಪೋರ್ಚುಗೀಸ್ ಸೈನಿಕರ ನಡುವಿನ ಕತ್ತಿವರಸೆ ಸಖತ್ ಸ್ಪೀಡ್ ಆಗಿದೆ. ದೊಡ್ಡ ಹಡಗುಗಳು ಮತ್ತು ಸಮುದ್ರದ ದಂಡೆಯ ಮೇಲೆ ಈ ಫೈಟ್ಸ್ ನಡೆಯೋದ್ರಿಂದ ನೋಡೋಕ್ಕೆ ಸಖತ್ ರಿಚ್ ಆಗಿ ಕಾಣುತ್ತೆ. ನಾಯಕನ ವೈಭವ ಎಂಬ ಪಾತ್ರದ ರಗಡ್ ಲುಕ್ ಈ ಆ್ಯಕ್ಷನ್ ಸೀನ್ಗಳಲ್ಲಿ ಹೈಲೈಟ್. ಇಲ್ಲಿ ಹೀರೋ ಸಿನಿಮಾ ಸೆಟ್ನಲ್ಲಿ ಇರ್ತಾನೆ, ಹಾಗಾಗಿ ಇಲ್ಲಿರೋ ಫೈಟ್ಸ್ ಎಲ್ಲ ತುಂಬ ಸ್ಟೈಲಿಶ್. ಬಿಲ್ಡಿಂಗ್ಗಳಿಂದ ನಡೆಯೋದು, ಗಾಜನ್ನು ಹೊಡ್ಕೊಂಡು ಎಂಟ್ರಿ ಕೊಡೋದು ಇಲ್ಲಿ ಜಾಸ್ತಿ. ಕಾರ್ ಮತ್ತು ಬೈಕ್ ಚೆಸ್ಸಿಂಗ್ ಸೀನ್ಗಳು ಈ ಚಾಪ್ಟರ್ಗಳಲ್ಲಿ ಕಣ್ಣಿಗೆ ಹಬ್ಬ ಕೊಡುತ್ತವೆ. ಸುನಿ ಅವರ ಕಾಮಿಡಿ ಪಂಚ್ಗಳ ಮಧ್ಯೆ ಬರೋ ಆ ಫೈಟ್ಸ್ ಬೋರ್ ಹೊಡೆಸಲ್ಲ. ಇನ್ನು ಈ ಸಿನಿಮಾವನ್ನು ಹೀರೋ ದುಷ್ಯಂತ್ ಒಬ್ಬನೇ ಆದರೂ 4 ಜನ್ಮದ ಆ್ಯಕ್ಷನ್ ಮಾತ್ರ ಒಂದಕ್ಕಿಂತ ಒಂದು ಕಿಕ್ ಕೊಡೋ ಹಂಗೈತೆ. ಇದು ನಮ್ಮ ಮನುಷ್ಯರ ಲೋಕದಲ್ಲ, ಮೇಲೋಕದ್ದು. ಇಲ್ಲಿ ಹೀರೋ
ಕಂದವ್ರನ್ನ ಹಾಗೆ ಕಾಣಿಸ್ತಾನೆ. ಇಲ್ಲಿರೋ ಫೈಟ್ ಅಂದರೆ ಬರೀ ಕೈಯಿಂದ ಗುದ್ದುದಲ್ಲ, ಕಣ್ಣಿನಲ್ಲಿ ಬೆಂಕಿ ಉಗುಳೋದು, ಕೈಯಿಂದ ಶಕ್ತಿ ಬಿಡೋದು. ಹೀರೋ ಹೈಫೈ ಫೈಟ್ಸ್, ಗ್ರಾಫಿಕ್ಸ್ ಅಂತೂ ಸಖತ್ ಅದ್ಧೂರಿಯಾಗಿ ಮಾಡವ್ರೆ. ಈ ಆ್ಯಕ್ಷನ್ ನೋಡುವಾಗ ನಿಮಗೆ ಹಳೆ ಕಾಲ ಜನಪದ ಕಥೆಗಳನ್ನು ಈಗಿನ ಕಾಲದ ಹಾಲಿವುಡ್ ಸ್ಟೈಲ್ನಲ್ಲಿ ನೋಡ್ದಂಗೆ ಆಗುತ್ತೆ. ಕಂಬಳದ ಕದನ ಮೈ ಜುಮ್ಮ ಅನ್ನೋ ನಾಟಿ ಸ್ಟೈಲಲ್ಲಿ ಹೇಳ್ತೀನಿ ಕೇಳಿ. ಇದು ಮಾತ್ರ ಸಿನಿಮಾದ ಅಸಲಿ ಜೀವಾಳ. ಕರಾವಳಿ ಕಡೆಯ ಕಂಬಳದ ಗದ್ದೆಯಲ್ಲಿ ಆ ಕೆಸರು ಹಾರುವಾಗ ಹೀರೋ ಕೋಣಗಳ ಜೊತೆ ಸಮಬಲಕ್ಕೆ ಓಡ್ತಾ ಶತ್ರುಗಳನ್ನು ಚಚ್ಚೋದು ಇದೆಯಲ್ಲ, ಸಖತ್ತಾಗಿದೆ. ಇಲ್ಲಿ ಯಾವುದೇ ಡೂಪ್ ಹಾಕದೆ ಇರೋ ಫೈಟ್ ಮಾಡವ್ರೆ ಅಂತ ಸಮಾಚಾರ. ರಗಡ್ ಲುಕ್ ಅಂದರೆ ಬರೀ ಮೈ ಮೇಲೆ ಕೆಸರು ಹಚ್ಕೊಂಡು ಕೈಯಲ್ಲಿ ಬೆತ್ತ ಹಿಡಿದು ಅಬ್ಬರಿಸೋದು ನೋಡೋಕೆ ನಮ್ಮ ಹಳ್ಳಿ ಜನಕ್ಕೆ ಭರ್ಜರಿ ಊಟ ಸಿಕ್ಕಂಗೆ ಇರುತ್ತೆ. ಇದು ಹಳೆ ಕಾಲದ ಬ್ರಿಟಿಷರು ಪೋರ್ಚುಗೀಸರು ಇರೋ ಟೈಮ್. ಇಲ್ಲಿ ಹೀರೋ ಕೈಯಲ್ಲಿ ದೊಡ್ಡ ಕತ್ತಿ ಹಿಡ್ಕೊಂಡು ಶತ್ರುಗಳ ಹಡಗು ಹತ್ತಿ ಹೊಡೆಯೋ ಸೀನ್ಗಳು ಸಖತ್ ಥ್ರಿಲ್ ಕೊಡುತ್ತೆ. ಕತ್ತೆ ವರಸೆ ಅಂದರೆ ನಾಯಕ ದುಷ್ಯಂತ್ ಈ ಕತ್ತೆ ವರಸೆ ಕಲಿಯೋಕೆ ತುಂಬ ದಿನ ಟ್ರೈನಿಂಗ್ ತಗೊಂಡ್ರವ್ರೆ. ರಿಯಲ್ ಲೊಕೇಶನ್ ಅಂದರೆ ಸಮುದ್ರದ ದಂಡೆಯಲ್ಲಿ ನಡೆಯೋ ಈ ಯುದ್ಧದ ಸೀನ್ಗಳು ಸಿನಿಮಾಗೆ ಒಂದು ರೋಡ್ ರೇಂಜ್ ಕೊಟ್ಟಿವೆ. ಹಿಂದಿನ ಕಾಲದ ಮಸಾಲೆ ಫೈಟ್ ಅಂದರೆ ಸಿಟಿಯವರ ಸ್ಟೈಲಿಶ್ ಆ್ಯಕ್ಷನ್. ಕೊನೆಯದಾಗಿ ಈಗಿನ ಕಾಲದ ಕತೆ. ಇಲ್ಲಿ ಹೀರೋ ಸಿನಿಮಾದವನೇ ಆಗಿದ್ದರೂ ಫೈಟ್ ಎಲ್ಲ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ಇರ್ತವೆ. ಬಿಲ್ಡಿಂಗ್ಗಳಿಗಿಂದ ನಗಿಯೋದು, ಗಾಜು ಹೊಡ್ಕೊಂಡು ಎಂಟ್ರಿ ಕೊಡೋದು, ಫಾಸ್ಟಾಗಿ ಹೋಗೋ ಕಾರ್ಗಳ ಮಧ್ಯೆ ಫೈಟ್ ಮಾಡೋದು, ಇವೆಲ್ಲ ಮಾಸ್ ಪ್ರೇಕ್ಷಕರಿಗೆ ಅಂತಾನೆ ಡಿಸೈನ್ ಮಾಡವ್ರೆ. ಸುನ್ನಿ ಸ್ಟೈಲ್ ಡೈಲಾಗ್ ಅಂದರೆ ಹೊಡೆಯುವಾಗ ಬರೋ ಒಂದೊಂದು ಡೈಲಾಗು ಥಿಯೇಟರ್ನಲ್ಲಿ ಸಿಟಿ ಹೊಡೆಯೋದಂಗೆ ಗ್ಯಾರಂಟಿ. ಸರಳವಾಗಿ ಹೇಳಬೇಕಂದ್ರೆ ಇದು ಬರೀ ಪ್ರೇಮ ಕಥೆಯಲ್ಲ, ಇದೊಂದು ಜನ್ಮಾಂತರದ ಜರ್ನಿ. ನಮ್ಮ ಸಿಂಪಲ್ ಸುನಿ ಅವರ ಕತೆ ಹೆಣೆಯೋದ್ರಲ್ಲಿ ಎತ್ತಿದ ಕೈ ದೇವಲೋಕದಿಂದ ಶುರುವಾಗಿ ಪೋರ್ಚುಗೀಸ್ ಕಾಲ ದಾಟಿ ಕಂಬಳದ ಗದ್ದೆ ಇಳಿದು ಇವತ್ತಿನ ಸಿನಿಮಾ ಶೂಟಿಂಗ್ ಸೆಟ್ವರೆಗೂ ಕತೆ ಸಾಗುತ್ತೆ. ಒಂದೇ ಟಿಕೆಟ್ನಲ್ಲೂ 4 ಥರದ ಸಿನಿಮಾ ನೋಡಿದ ಅನುಭವ ಆಗುತ್ತೆ. ಹೊಸ ಹುಡುಗ ಅಂದರೆ ನಂಬೋಕೆ ಆಗಲ್ಲ, ಹಾಗೆ ನಟಿಸುತ್ತಾನೆ. 4 ಡಿಫರೆಂಟ್ ಅವತಾರಕ್ಕೆ ತಕ್ಕಂತೆ ಮೈಕಟ್ಟು ಮತ್ತು ಮ್ಯಾನರಿಸಮ್ ಬದಲಾಯಿಸಿಕೊಂಡಿರೋದು ಸಖತ್ತಾಗಿದೆ. ಕಂಬಳದ ಸೀನ್ನಲ್ಲಿ ಆತನ ರಗಡ್ ಲುಕ್ ನೋಡಿದರೆ ನಮ್ಮವನೇ ಅನಿಸುತ್ತೆ. ಆಶಿಕಾ ರಂಗನಾಥ್ ಅವರ ಜೊತೆಗಿನ ಕೆಮಿಸ್ಟ್ರಿ ಕೂಡ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ದಿನಗಳ ನೆನಪಿಸುತ್ತೆ. ಮ್ಯೂಸಿಕ್ ಮತ್ತು ಕ್ಯಾಮ್ರಾ ಕೈ ಚಳಕ ಅಂದರೆ ಜೋಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಚಿತ್ರಕ್ಕೆ ದೊಡ್ಡ ಶಕ್ತಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿದರೆ ಮೈ ಜುಮ್ ಅನಿಸುತ್ತೆ. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಆ ದೇವಲೋಕದ ಕಲರ್ಸ್ ಮತ್ತು ಮಲೆನಾಡಿನ ಹಸಿರನ್ನು ಸಖತ್ ರಿಚ್ ಆಗಿ ತೋರಿಸಿದ್ದಾರೆ. ವಿಜುವಲ್ಸ್ ನೋಡುತ್ತಿದ್ದರೆ ಇದು ನಮ್ಮ ಕನ್ನಡ ಸಿನಿಮಾನ ಅನ್ನುವಷ್ಟು ಕ್ವಾಲಿಟಿ ಇದೆ. ಮತ್ತು ಈ ಒಂದು ಗತವೈಭವದ ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಪ್ಲಸ್ ಪಾಯಿಂಟ್ ಅಂದರೆ ಸುನಿ ಮಾರ್ಕ್ ಕಾಮಿಡಿ ಡೈಲಾಗ್ಸ್, ಸಖತ್ ಆ್ಯಕ್ಷನ್ ಸೀನ್ಸ್ ಮತ್ತು ಹೊಸತನ ಇರೋ ಸ್ಕ್ರೀನ್ ಪ್ಲೇ. ಮತ್ತು ಮೈನಸ್ ಅಂದರೆ ಸಿನಿಮಾ ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ, ಲೆಂತ್ಲಿ, ಮತ್ತು 4 ಕಥೆಗಳಿಗಿದ್ರೂ ಕೇವಲ ಕಡೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ.
ವರ್ಕ್ ಕಿಡ್ಸ್ ಅಂದರೆ ನೀವು ಸುನಿ ಅವರ ಫ್ಯಾನ್ ಆಗಿದ್ರೆ ಅಥವಾ ಒಂದೊಳ್ಳೆ ಫ್ಯಾಂಟಸಿ ಆ್ಯಕ್ಷನ್ ಸಿನಿಮಾ ನೋಡ್ಬೇಕು ಅಂದಿದ್ರೆ ಈ ವೀಕೆಂಡ್ ಈ ಸಿನಿಮಾಗೆ ಹೋಗ್ಬೋದು. ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಎಂದು ಹೇಳ್ತೇನೆ. ಆದ್ರೂ ಸಿನಿಮಾ ಒಂದು ರೇಂಜಿಗೆ ಇದೆ. ಈ ಚಿತ್ರದ ಸಣ್ಣ ಪುಟ್ಟ ಡೀಟೇಲ್ಸ್ ಕೂಡ ಮಿಸ್ ಮಾಡದೆ ಹೇಳ್ತೀನಿ, ಕೇಳಿ. ಆಶಿಕಾ ರಂಗನಾಥ್ ಅವರ ಮ್ಯಾಜಿಕ್. ಚಿತ್ರದಲ್ಲಿ ಆಶಿಕಾ ಅವರು ಬರೀ ಹೀರೋಯಿನ್ ಆಗಿ ಬಂದು ಹೋಗಲ್ಲ, ಅವರದು ಕೂಡ ವಿಭಿನ್ನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಥರದ ಲುಕ್ ಇದೆ. ಕೆಲವು ಸೀನ್ನಲ್ಲಿ ಪಕ್ಕಾ ಹಳ್ಳಿ ಹುಡುಗಿಯಂತೆ ಲಂಗ ದಾವಣಿಯಲ್ಲಿ ಮಿಂಚಿದ್ರೆ, ಇನ್ನು ಕೆಲವು ಕಡೆ ಮಾಡ್ರನ್ ಹುಡುಗಿಯಾಗಿ ಸಖತ್ ಆಗಿ ಕಾಣಿಸ್ತಾರೆ. ಅವರ ಅಭಿನಯ ಈ ಸಿನಿಮಾದ ಅಂದವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಸುನಿ ಅವರ ಡೈಲಾಗ್ ಪವರ್ ಮತ್ತು ನೋಡಿದ್ರೆ ಸಿನಿಮಾದಲ್ಲಿ ಆ್ಯಕ್ಷನ್ ಎಷ್ಟಿದೆಯೋ ಕಿವಿ ಮೇಲೆ ಬೀಳೋ ಡೈಲಾಗ್ಗಳು ಅಷ್ಟೇ ಪವರ್ಫುಲ್ ಆಗಿವೆ. ಸುನಿ ಅಂದಮೇಲೆ ಅಲ್ಲಿ ಪ್ರಸಾಬದ್ಧವಾದ ಮಾತುಗಳು, ರೈಮಿಂಗ್ ಡೈಲಾಗ್ ಇದ್ದೇ ಇರ್ತವೆ. ಪ್ರೀತಿ ಅಂದರೆ ಜನ್ಮ ಜನ್ಮದ ನಂಟು ಅನ್ನೋದನ್ನು ಬಹಳ ಫನ್ನಿಯಾಗಿ ಮತ್ತು ಎಮೋಷ್ನಲ್ ಆಗಿ ಹೇಳೋರೆ. ಕಾಮಿಡಿ ಕಿಕ್ ಕೊಡುವ ಅಲ್ಲಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾದಲ್ಲಿ ಆ್ಯಕ್ಷನ್ ಎಷ್ಟಿದೆಯೋ ಕಿವಿ ಮೇಲೆ ಬೀಳೋ ಡೈಲಾಗ್ಗಳು ಅಷ್ಟೇ ಪವರ್ಫುಲ್ ಆಗಿವೆ ಅಂತ ಹೇಳಿನಿ. ಸಿನಿಮಾದಲ್ಲಿ ವಿಲನ್ ಪಾತ್ರಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿವೆ. ಅದರಲ್ಲೂ ಪೋರ್ಚುಗೀಸ್ ಕಾಲದ ವಿಲನ್ ಲುಕ್ ಅಂತೂ ಸಖತ್ ಭಯ ಹುಟ್ಟಿಸೋ ಥರ ಇದೆ. ಇನ್ನು ಮಿಕ್ಕಿದ ಕಲಾವಿದರು ಅವರವರ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಸಲ್ಲಿಸಿದ್ದಾರೆ. ಪ್ರತಿ ಜನ್ಮದಲ್ಲೂ ಹೀರೋ ಪಕ್ಕದಲ್ಲೇ ಬರೋ ಕೆಲವು ಕ್ಯಾರೆಕ್ಟರ್ಗಳು ನಿಮಗೆ ನಗು ತರಿಸುತ್ತವೆ. ಕನ್ನಡ ಸಿನಿಮಾಗಳಲ್ಲಿ ಇಷ್ಟೊಂದು VFX ಬಳಸೋದು ಕಡಿಮೆ. ಸಣ್ಣ ಬಜೆಟ್ನಲ್ಲೂ ದೊಡ್ಡ ಮ್ಯಾಜಿಕ್ ಮಾಡೋಕ್ಕೆ ಟ್ರೈ ಮಾಡವ್ರೆ. ಆ ಕಂಬಳದ ಸೀನ್ಗಳಿಗಾಗಿ ಮಾಡಿದ ಆರ್ಟ್ ವರ್ಕ್ ಮತ್ತು ಕಾಸ್ಟ್ಯೂಮ್ಸ್ ನೋಡಿದರೆ ತಂಡದ ಕಷ್ಟ ಏನೆಂದು ಗೊತ್ತಾಗುತ್ತೆ. ಈ ಸಿನಿಮಾ ನೋಡುವಾಗ ನಿಮಗೆ ಒಂದು ಕ್ಷಣ ಕಾಂತಾರ, ಇನ್ನೊಂದು ಕ್ಷಣ ಮಗಧೀರ ನೆನಪಾದ್ದು ಐಶ್ವರ್ಯ ಇಲ್ಲ. ಆದರೆ ಇದರಲ್ಲಿ ಸುನಿ ಅವರದ್ದೇ ಆದ ಒಂದು ಸಿಂಪಲ್ ಟಚ್ ಇದೆ. ನೀವು ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಸಿನಿಮಾ ನೋಡಿಕೊಂಡು ಬರ್ಬೋದು. ಆವಾಗಲೇ ಹೇಳಿದಂಗೆ ಇಲ್ಲಿ ಫೈಟ್ ಅಂದರೆ ಬರೀ ಮೈಬಲ ಅಲ್ಲ, ಇಲ್ಲಿರೋದು ದೈವಿಕ ಶಕ್ತಿ. ಹೀರೋ ಕೈಯಿಂದ ಮಿಂಚು ಬಿಡೋದು, ಎದುರಾಳಿಗಳು ಗಾಳಿಯಲ್ಲಿ ತೂರಿ ಹೋಗೋದು ನೋಡೋಕೆ ಸಣ್ಣ ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರಿಗೂ ಮಜಾ ಕೊಡುತ್ತೆ. ಸುನಿ ಅವರ ಈ ಚಾಪ್ಟರ್ನಲ್ಲಿ ಗ್ರಾಫಿಕ್ಸ್ ಅನ್ನು ಎಷ್ಟು ಚೆನ್ನಾಗಿ ಬಳಸೋರೆ ಅಂದರೆ ನಮಗೆ ಇಂದ್ರಲೋಕ ಅಂದರೆ ಹಿಂಗೆ ಇರಬಹುದು ಅಂತ ಅನಿಸುತ್ತೆ. ಇದು ಪಕ್ಕಾ ಒಂದು ದೃಶ್ಯ ವೈಭವ. ಇದು ಮಾತ್ರ ಈ ಸಿನಿಮಾದ ಮೇಗಾ ಮಾಸ್ ಪಾರ್ಟ್. ಇಲ್ಲಿ ಬರೋ ಆ್ಯಕ್ಷನ್ ಪಕ್ಕಾ ನಾಟಿ ಸ್ಟೈಲ್, ಎದೆ ಬಡಿತ ಹೆಚ್ಚಿಸುವ ಆ್ಯಕ್ಷನ್. ಅಂದರೆ ಕೋಣಗಳು ಗದ್ದೆಯಲ್ಲಿ ನುಗ್ಗುವಾಗ ಹಾರೋ ಕೆಸರು, ಅದರ ಮಧ್ಯೆ ಹೀರೋನ ವೀರಾವೇಶದ ಫೈಟ್ ನೋಡಿದರೆ ಥಿಯೇಟರ್ನಲ್ಲಿ ಸಿಳ್ಳೆ ಹೊಡೆಯೋದು ಗ್ಯಾರಂಟಿ. ಈ ಸೀನ್ಗಾಗಿ ಹೀರೋ ತಿಂಗಳುಗಟ್ಟಲೆ ಕರಾವಳಿ ಭಾಗದಲ್ಲಿ ತರಬೇತಿ ತಗೊಂಡಿದ್ದಾರಂತೆ. ಅವರ ಆ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ ರಗಡ್ ಲುಕ್ ನೋಡಿ ಫಿದಾ ಆಗ್ತೀರಾ. ಆ ಮೇಕಿಂಗ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸಖತ್ ಸುದ್ದಿಯಾಗಿದೆ. ಇಲ್ಲಿ ಬ್ರಿಟಿಷರು ಮತ್ತು ಪೋರ್ಚುಗೀಸರ ವಿರುದ್ಧ ನಾಯಕ ತಿರುಗಿ ಬೀಳ್ತಾನೆ. 1 ವರ್ಸಸ್ ಮೆನಿ, ಒಬ್ಬನೇ ನೂರಾರು ಸೈನಿಕರನ್ನು ಕತ್ತಿಯಲ್ಲಿ ಚಚ್ಚೋ ಸೀನ್ ಸಖತ್ ಸ್ಪೀಡಾಗಿದೆ. ಬ್ಯಾಕ್ಗ್ರೌಂಡ್ ಅಂತೂ ಸ್ಟೋರಿ ಕೇಳಬೇಕಂದ್ರೆ ಜೋಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಆ ಫೈಟ್ ಸೀನ್ಗೆ ಒಂದು ಎನರ್ಜಿ ತುಂಬುತ್ತೆ. ಈ ಚಾಪ್ಟರ್ನಲ್ಲಿರೋ ಆ್ಯಕ್ಷನ್ ಕೋರಿಯೋಗ್ರಾಫಿಕ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿದೆ.
ಇದು ಕಥೆಯ ಕ್ಲೈಮ್ಯಾಕ್ಸ್ ಭಾಗಕ್ಕೆ ಬೇಕಾದ ಕಿಕ್ ಕೊಡುತ್ತೆ. ಇಂದಿನ ಕಾಲದ ಸಿಟಿ ರೌಡಿಸಮ್ ಅಂದ್ವಿ. ಸ್ಟಂಟ್ಸ್ ಇಲ್ಲಿ ಮೋಟಾರು ಬೈಕ್ ಚೆಸ್ಸಿಂಗ್, ಕಾರುಗಳ ಪಲ್ಟಿ ಹೊಡೆಯುವುದು ಎಲ್ಲ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಐತೆ. ಸುನಿ ಮಾರ್ಕ್ ಟ್ವಿಸ್ಟ್, ಫೈಟ್ ಮಾಡ್ತಾನೆ ಹೀರೋ ಕೊಡೋ ಟ್ವಿಸ್ಟ್ಗಳು ನಿಮಗೆ ಸರ್ಪ್ರೈಸ್ ಕೊಡುತ್ತೆ. ಇನ್ನು ಹೇಳಬೇಕಂದ್ರೆ ಈ ಸಿನಿಮಾ ಅಂದರೆ ಬರೀ ಹೊಡೆದಾಟ ಅಲ್ಲ, ಇದು 4 ಭಿನ್ನ ಸಂಸ್ಕೃತಿ ಮತ್ತು 4 ಭಿನ್ನ ಆ್ಯಕ್ಷನ್ ಶೈಲಿಗಳ ಸಂಗಮ. ನೀವು ಕೇವಲ ಆ್ಯಕ್ಷನ್ ಪ್ರೇಮಿ ಆಗಿದ್ದರೂ ಈ ಸಿನಿಮಾ ನಿಮಗೆ ಬೇಸರ ಮಾಡಲ್ಲ. ಪ್ರತಿಯೊಂದು ಚಾಪ್ಟರ್ನಲ್ಲೂ ಒಂದು ಹೊಸ ಲೋಕವನ್ನೇ ತೋರಿಸಿದ್ದಾರೆ ಅಂತಲೂ ಹೇಳಬೇಕು. ಇಲ್ಲಿ ಹೀರೋ ವೈಭವ ದೇವಪುರುಷನಂತೆ ಕಾಣಿಸ್ತಾನೆ. ಇಲ್ಲಿರೋ ಆ್ಯಕ್ಷನ್ ಪಕ್ಕ ಹೈ-ಫೈ ಗ್ರಾಫಿಕ್ಸ್. ಶತ್ರುಗಳು ಗಾಳಿಯಲ್ಲಿ ತೇಲ್ತಾ ಇರುವಾಗ ಹೀರೋ ಮಂತ್ರದಂಡ ಅಥವಾ ಶಕ್ತಿಯಿಂದ ಹೊಡೆಯೋದು ನೋಡೋಕೆ ಸಖತ್ ಮಜಾ ಕೊಡುತ್ತೆ. ಇದು ಸಣ್ಣ ಮಕ್ಕಳಿಗೆ ವಾವ್ ಅನ್ಸೋ ಥರ ಇರುತ್ತೆ. ಇದು ಮಾತ್ರ ಸಿನಿಮಾದ ಹೈಲೈಟ್. ಆ ಕೆಸರುಗದ್ದೆ, ಆ ಕೋಣಗಳ ಓಟ, ಆ ಮಣ್ಣಿನ ವಾಸನೆ, ಇದರೆಲ್ಲದೆ ಮಧ್ಯ ದುಷ್ಯಂತ್ ಕೆಸರಲ್ಲಿ ಬಿದ್ದು ಎದ್ದು ಹೊಡೆಯುವುದು ಇದೆಯಲ್ಲ, ಅದು ಪಕ್ಕಾ ನಾಸ್ಟಿ ಸ್ಟೈಲ್. ಇಲ್ಲಿ ಮೈಬಲವೇ ಪ್ರಧಾನ. ಈ ಸೀನ್ಗಾಗಿ ದುಷ್ಯಂತ್ ಅವರು ಅಪ್ಪಟ ಕಂಬಳದ ಕ್ರೀಡಾಪಟುವಿನಂತೆ ಟ್ರೈನಿಂಗ್ ತೊಡ್ಕೊಂಡಿದ್ದಾರೆ. ಇದರ ಮೇಕಿಂಗ್ ನೋಡಿದರೆ ಅವರ ಕಷ್ಟ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಪೋರ್ಚುಗೀಸ್ ಕದನ, ಇಲ್ಲಿ ಕತ್ತಿ ವರಸೆ ಮತ್ತು ಹಳೆ ಕಾಲದ ಬಂದೂಕುಗಳ ಅಬ್ಬರ. ಸಮುದ್ರದ ದಂಡೆಯಲ್ಲಿ ದೊಡ್ಡ ಹಡಗುಗಳ ಮೇಲೆ ನಡೆಯೋ ಆ ಫೈಟ್ ನೋಡೋಕೆ ಒಂಥರ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ನೆನಪು ಮಾಡಿಸುತ್ತೆ. ಇದು ಹೊಸ ನಟ ದುಷ್ಯಂತ್ ತಮ್ಮ ಮೊದಲ ಚಿತ್ರದಲ್ಲಿ 4 ವಿಭಿನ್ನ ಸೆಟ್ಗಳಲ್ಲಿ ರಾಕ್ಷಸ, ಪೋರ್ಚುಗೀಸ್ ಪ್ರಜೆ, ಕಂಬಳಪಟು ಮತ್ತು ಪಡ್ಡೆ ಹುಡುಗ ಭರವಸೆಯ ನಟನೆ ನೀಡಿದ್ದಾರೆ. ನಟಿ ಆಶಿಕಾ ರಂಗನಾಥ್ ಅವರ ಮಂಗಳ ಎಂಬ ಸ್ವಾತಿಯ ಪಾತ್ರ ಮತ್ತು ಅವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಕರಾವಳಿಯ ಕಂಬಳದ ಕಥೆ ಮತ್ತು ಎಮೋಷನಲ್ ಸೀನ್ಗಳು ಸಿನಿಮಾದ ಹೈಲೈಟ್ ಆಗಿವೆ ಎಂದು ಬಳಕೆದಾರರು ಅಭಿಪ್ರಾಯಪಟ್ಟಿದ್ದಾರೆ. ಋಣಾತ್ಮಕ ಅಂಶಗಳು ಮೊದಲ ಅರ್ಧದ ಕೆಲವು ಭಾಗಗಳು ಹಾಗೂ ಪೋರ್ಚುಗೀಸ್ ಹಿನ್ನೆಲೆಯ ಕಾಮಿಡಿ ಸೀನ್ಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಮತ್ತು ಕಥೆಯ ವೇಗ ಸ್ವಲ್ಪ ನಿಧಾನವಾಗಿದೆ ಎಂಬ ಟೀಕೆಗಳು ಕೇಳಿಬಂದಿವೆ. OTT ಅಪ್ಡೇಟ್. ಈ ಚಿತ್ರವು ಈಗ ಜನವರಿ 30, 2026ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡೋದಾದರೆ, ಚಿತ್ರವು ಬಿಡುಗಡೆಯಾದ ಮೊದಲ ದಿನ ಸುಮಾರು 0.12 ಕೋಟಿ ಗಳಿಸಿತು. ಒಟ್ಟಾರೆಯಾಗಿ ಇದು ಸುಮಾರು 0.88 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ವರದಿಗಳು ತಿಳಿಸಿವೆ. ಕಂಬಳದ ದೃಶ್ಯ ನೋಡೋದಾದರೆ, ಚಿತ್ರದ 3ನೇ ಭಾಗದಲ್ಲಿ ಬರುವ ಕರಾವಳಿಯ ಕಂಬಳದ ಕತೆ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿದೆ. ಇದು ಚಿತ್ರದ ಎಮೋಷನಲ್ ಹಾರ್ಟ್ ಎಂದು ವಿಮರ್ಶಕರು ಹೇಳಿದ್ದಾರೆ. VFX. ಸುನಿ ಅವರು ಈ ಸಿನಿಮಾದಲ್ಲಿ ಫ್ಯಾಂಟಸಿ ಲೋಕವನ್ನು ಸೃಷ್ಟಿಸಲು ಸಾಕಷ್ಟು VFX ಬಳಸಿದ್ದಾರೆ. ಇದು ಕನ್ನಡದ ಮೆಟ್ಟಿಗೆ ಒಂದು ವಿಭಿನ್ನ ಪ್ರಯೋಗವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿನ ವಿಮರ್ಶೆಗಳ ಪ್ರಕಾರ ಚಿತ್ರದ 2ನೇ ಭಾಗವು ಮೊದಲ ಭಾಗಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮೊದಲ ಭಾಗದ ಹಾಸ್ಯ ದೃಶ್ಯಗಳು ಕೆಲವರಿಗೆ ನಿಧಾನ ಎನಿಸಿದರೂ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರಿಗೆ ಕಟ್ಟು ಹಾಕುತ್ತೆ. ಇಲ್ಲಿ ನಾಯಕ ರಾಕ್ಷಸನಾಗಿ ಮತ್ತು ನಾಯಕಿ ದೇವಕಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಳ್ಳುತ್ತಾರೆ. 15ನೇ ಶತಮಾನದ ಫಿಲಿಪ್
ವಾಲ್ಟರ್ ಮತ್ತು ಎಲಿಜಬೆತ್ ಪಾತ್ರಗಳ ಮೂಲಕ ಬರುವ ಈ ಭಾಗವು ವಿಶಿಷ್ಟವಾದ ಫ್ಯಾಂಟಸಿ ಜಗತ್ತನ್ನು ಪರಿಚಯಿಸುತ್ತದೆ. ರಾಜವೀರನ್ ಎಂಬ ಕಂಬಳದ ಕ್ರೀಡಾಪಟು ಮತ್ತು ಕಲ್ಯಾಣಿ ಎಂಬ ಹಳ್ಳಿ ಹುಡುಗಿಯ ಕತೆ. ಇದು ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಭಾವನಾತ್ಮಕವಾಗಿ ಮೂಡಿಬಂದಿದೆ. ಆಧುನಿಕ ಕಾಲ, ಪುರಾತನ ಮತ್ತು ಆಧುನಿಕ ಎಂಬ ಹಿಂದಿನ ತಲೆಮಾರಿನ ಪಾತ್ರಗಳು ತಮ್ಮ ಹಿಂದಿನ ಜನ್ಮದ ಕೊಂಡಿಗಳನ್ನು ಹುಡುಕುವ ಪ್ರಯತ್ನ. ನಿರ್ದೇಶಕ ಸುನಿ ಅವರು ದೃಶ್ಯಗಳನ್ನು ಅದ್ಧೂರಿಯಾಗಿ ಕಟ್ಟಿಕೊಡಲು ಮತ್ತು ಹಲವು ತಾಂತ್ರಿಕ ಪರಿಣತರನ್ನು ಬಳಸಿಕೊಂಡಿದ್ದಾರೆ. ವಿಲಿಯಂ ಡೇವಿಡ್ ಅವರ ಕ್ಯಾಮೆರಾ ಕೆಲಸಕ್ಕೆ ಮತ್ತು ಜೋಡಾ ಸ್ಯಾಂಡಿ ಅವರ ಹಿನ್ನೆಲೆ ಸಂಗೀತಕ್ಕೆ ವಿಮರ್ಶಕರು ಹೆಚ್ಚಿನ ಅಂಕ ನೀಡಿದ್ದಾರೆ. ಸಿನಿಮಾದಲ್ಲಿ ಬರುವ ಕಂಬಳದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಮಾಂಚನ ನೀಡುತ್ತವೆ. ಈ ದೃಶ್ಯಗಳಿಗಾಗಿ ನಟ ದುಷ್ಯಂತ್ ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ಮತ್ತು ಇಡೀ ಸಿನಿಮಾದ ಆತ್ಮದಂತಿದೆ ಎಂದು ವರದಿ ಮಾಡಿದೆ. ಇದು ಹೊಸ ನಟ ದುಷ್ಯಂತ್ ತಮ್ಮ ಮೊದಲ ಚಿತ್ರದಲ್ಲಿ 4 ವಿಭಿನ್ನ ಸೆಟ್ಗಳಲ್ಲಿ ರಾಕ್ಷಸ, ಪೋರ್ಚುಗೀಸ್ ಪ್ರಜೆ, ಕಂಬಳಪಟು ಮತ್ತು ಪಡ್ಡೆ ಹುಡುಗ ಭರವಸೆಯ ನಟನೆ ನೀಡಿದ್ದಾರೆ. ನಟಿ ಆಶಿಕಾ ರಂಗನಾಥ್ ಅವರ ಮಂಗಳ ಎಂಬ ಸ್ವಾತಿಯ ಪಾತ್ರ ಮತ್ತು ಅವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಕರಾವಳಿಯ ಕಂಬಳದ ಕಥೆ ಮತ್ತು ಎಮೋಷನಲ್ ಸೀನ್ಗಳು ಸಿನಿಮಾದ ಹೈಲೈಟ್ ಆಗಿವೆ ಎಂದು ಬಳಕೆದಾರರು ಅಭಿಪ್ರಾಯಪಟ್ಟಿದ್ದಾರೆ. ಋಣಾತ್ಮಕ ಅಂಶಗಳು ಮೊದಲ ಹಂತದ ಕೆಲವು ಭಾಗಗಳು ಹಾಗೂ ಪೋರ್ಚುಗೀಸ್ ಹಿನ್ನೆಲೆಯ ಕಾಮಿಡಿ ಸೀನ್ಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಮತ್ತು ಕಥೆಯ ವೇಗ ಸ್ವಲ್ಪ ನಿಧಾನವಾಗಿದೆ ಎಂಬ ಟೀಕೆಗಳು ಕೇಳಿಬಂದಿವೆ. OTT ಅಪ್ಡೇಟ್. ಈ ಚಿತ್ರವು ಈಗ ಜನವರಿ 30, 2026ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡುವುದಾದರೆ, ಚಿತ್ರವು ಬಿಡುಗಡೆಯಾದ ಮೊದಲ ದಿನ ಸುಮಾರು 0.12 ಕೋಟಿ ಗಳಿಸಿತು. ಒಟ್ಟಾರೆಯಾಗಿ ಇದು ಸುಮಾರು 0.88 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ವರದಿಗಳು ತಿಳಿಸಿವೆ. ಕಂಬಳದ ದೃಶ್ಯ ನೋಡುವುದಾದರೆ, ಚಿತ್ರದ 3ನೇ ಭಾಗದಲ್ಲಿ ಬರುವ ಕರಾವಳಿಯ ಕಂಬಳದ ಕತೆ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿದೆ. ಇದು ಚಿತ್ರದ ಎಮೋಷನಲ್ ಹಾರ್ಟ್ ಎಂದು ವಿಮರ್ಶಕರು ಹೇಳಿದ್ದಾರೆ. VFX. ಸುನಿ ಅವರು ಈ ಸಿನಿಮಾದಲ್ಲಿ ಫ್ಯಾಂಟಸಿ ಲೋಕವನ್ನು ಸೃಷ್ಟಿಸಲು ಸಾಕಷ್ಟು VFX ಬಳಸಿದ್ದಾರೆ. ಇದು ಕನ್ನಡದ ಮೆಟ್ಟಿಗೆ ಒಂದು ವಿಭಿನ್ನ ಪ್ರಯೋಗವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿನ ವಿಮರ್ಶೆಗಳ ಪ್ರಕಾರ ಚಿತ್ರದ 2ನೇ ಭಾಗವು ಮೊದಲ ಭಾಗಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮೊದಲ ಭಾಗದ ಹಾಸ್ಯ ದೃಶ್ಯಗಳು ಕೆಲವರಿಗೆ ನಿಧಾನ ಎನಿಸಿದರೂ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರಿಗೆ ಕಟ್ಟು ಹಾಕುತ್ತೆ. ಇಲ್ಲಿ ನಾಯಕ ರಾಕ್ಷಸನಾಗಿ ಮತ್ತು ನಾಯಕಿ ದೇವಕಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಳ್ಳುತ್ತಾರೆ. 15ನೇ ಶತಮಾನದ ಫಿಲಿಪ್ ವಾಲ್ಟರ್ ಮತ್ತು ಎಲಿಜಬೆತ್ ಪಾತ್ರಗಳ ಮೂಲಕ ಬರುವ ಈ ಭಾಗವು ವಿಶಿಷ್ಟವಾದ ಫ್ಯಾಂಟಸಿ ಜಗತ್ತನ್ನು ಪರಿಚಯಿಸುತ್ತದೆ. ರಾಜವೀರನ್ ಎಂಬ ಕಂಬಳದ ಕ್ರೀಡಾಪಟು ಮತ್ತು ಕಲ್ಯಾಣಿ ಎಂಬ ಹಳ್ಳಿ ಹುಡುಗಿಯ ಕತೆ. ಇದು ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಭಾವನಾತ್ಮಕವಾಗಿ ಮೂಡಿಬಂದಿದೆ. ಆಧುನಿಕ ಕಾಲ, ಪುರಾತನ ಮತ್ತು ಆಧುನಿಕ ಎಂಬ ಹಿಂದಿನ ತಲೆಮಾರಿನ ಪಾತ್ರಗಳು ತಮ್ಮ ಹಿಂದಿನ ಜನ್ಮದ ಕೊಂಡಿಗಳನ್ನು ಹುಡುಕುವ ಪ್ರಯತ್ನ. ನಿರ್ದೇಶಕ ಸುನಿ ಅವರು ದೃಶ್ಯಗಳನ್ನು ಅದ್ಧೂರಿಯಾಗಿ ಕಟ್ಟಿಕೊಡಲು ಮತ್ತು
ಹಲವು ತಾಂತ್ರಿಕ ಪರಿಣತರನ್ನು ಬಳಸಿಕೊಂಡಿದ್ದಾರೆ. ವಿಲಿಯಂ ಡೇವಿಡ್ ಅವರ ಕ್ಯಾಮೆರಾ ಕೆಲಸಕ್ಕೆ ಮತ್ತು ಜೋಡಾ ಸ್ಯಾಂಡಿ ಅವರ ಹಿನ್ನೆಲೆ ಸಂಗೀತಕ್ಕೆ ವಿಮರ್ಶಕರು ಹೆಚ್ಚಿನ ಅಂಕ ನೀಡಿದ್ದಾರೆ. ಸಿನಿಮಾದಲ್ಲಿ ಬರುವ ಕಂಬಳದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಮಾಂಚನ ನೀಡುತ್ತವೆ. ಈ ದೃಶ್ಯಗಳಿಗಾಗಿ ನಟ ದುಷ್ಯಂತ್ ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ಮತ್ತು ಇಡೀ ಸಿನಿಮಾದ ಆತ್ಮದಂತಿದೆ ಎಂದು ವರದಿ ಮಾಡಿದೆ. ಇನ್ನು ಸಿನಿಮಾದ ಆ್ಯಕ್ಷನ್ ಸೀನ್ಗಳ ಬಗ್ಗೆ ಈ ಒಂದು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ, ಈ ಚಿತ್ರದ ಗಮ್ಮತ್ತೇ ಬೇರೆ. ಚಾಪ್ಟರ್ ವೈಸ್ ಅಂದರೆ ಕಾಲಘಟ್ಟಕ್ಕೆ ತಕ್ಕಂತೆ ಆ್ಯಕ್ಷನ್ ಹೇಗಿದೆ ಅಂತ ನೋಡೋಣ. ಇದು ಪುರಾತನ ಕಾಲದ ಕತೆ. ಇಲ್ಲಿ ಕತ್ತಿ ವರಸೆಗಿಂತ ಹೆಚ್ಚಾಗಿ VFX ಮತ್ತು ಮ್ಯಾಜಿಕ್ ಇರೋ ಪಾಯಿಂಟ್ಸ್ ಜಾಸ್ತಿ. ಆಕಾಶದಲ್ಲಿ ಹಾರಾಡೋದು, ಶಕ್ತಿಗಳನ್ನು ಬಳಸಿ ಹೊಡೆಯುವುದು ನೋಡೋಕೆ ಸಖತ್ ಕಲರ್ಫುಲ್ ಆಗಿದೆ. ಬ್ರಿಟಿಷ್ ಕಾಲದ ಕಂಬಳದ ಕದನ ಬಗ್ಗೆ ಸಿನಿಮಾದಲ್ಲಿರೋ ಬೆಸ್ಟ್ ಆ್ಯಕ್ಷನ್ ಅಂದರೆ ಇದೆ. ಮಲೆನಾಡಿನ ಕೆಸರುಗದ್ದೆಯಲ್ಲಿ ಕಂಬಳದ ಕೋಣಗಳ ಜೊತೆ ನಡೆಯೋ ಫೈಟ್ ಮೈಜುಮ್ ಅನಿಸುತ್ತೆ. ಹಳ್ಳಿ ಸೊಗಡಿನ ನಾಟಿ ಸ್ಟೈಲ್ ಗುದ್ದಾಟ ಇಲ್ಲಿ ಹೈಲೈಟ್. ಲಹಾರಿ ಮ್ಯೂಸಿಕ್ ಚಾನೆಲ್ನಲ್ಲಿ ನೋಡ್ಬೋದು. ಹೈಲೈಟ್ ಕಂಬಳದ ಮೇಕಿಂಗ್ ವಿಡಿಯೋ ನೋಡ್ಬೋದು. ಇಲ್ಲಿ ಹಳೆ ಕಾಲದ ಕತ್ತಿ ಹಿಡ್ಕೊಂಡು ಶತ್ರುಗಳನ್ನು ಸಂಹಾರಿ ಮಾಡೋ ಸೀನ್ಗಳಿವೆ. ಹೀರೋ ದುಷ್ಯಂತ್ ಫ್ಯಾರಿನ್ ಶೈಲಿಯ ಆ್ಯಕ್ಷನ್ ಮೂವ್ನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ಇವತ್ತಿನ ಕಾಲದ ಸ್ಟೈಲಿಶ್ ಫೈಟ್. ಸಿಟಿ ಗ್ಯಾಂಗ್ಗಳ ಜೊತೆ ನಾಯಕ್ ಮಾಡೋ ಡಿಶುಮ್ ಸೀನ್ಗಳು ಸಖತ್ ಫಾಸ್ಟ್ ಆಗಿವೆ. ಸುನಿ ಅವರು ಆ್ಯಕ್ಷನ್ ಜೊತೆಗೆ ತಮ್ಮದೇ ಸ್ಟೈಲ್ನ ಕಾಮಿಡಿ ಡೈಲಾಗ್ ಸೇರಿಸಿ ಕಿಕ್ ಕೊಟ್ಟಿದ್ದಾರೆ. ಇದು ಸುಮ್ಮನೆ ನೆಲದ ಮೇಲೆ ನಿಂತು ಹೊಡೆಯೋ ಫೈಟ್ ಅಲ್ಲ ಕಣ್ರಿ. ಇಲ್ಲಿ ನಾಯಕ ಒಬ್ಬ ಗಂಧರ್ವನ ಥರ ಕಾಣಿಸ್ತಾನೆ. ಇಲ್ಲಿರೋ ಆ್ಯಕ್ಷನ್ ಪೂರ್ತಿ ಗ್ರಾಫಿಕ್ಸ್ ಮತ್ತು ವೈರ್ ವರ್ಕ್ ಮೇಲೆ ನಿಂತಿದೆ. ಗಾಳಿಯಲ್ಲಿ ತೇಲ್ತಾ ಕೈಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಎದುರಾಳಿಗಳನ್ನು ಮಣ್ಣು ಮುಗಿಸೋ ಸೀನ್ಗಳು ಸಖತ್ ಹೈಫೈ ಆಗಿವೆ. ಸುನಿ ಅವರು ಸಣ್ಣ ಪುಟ್ಟ ಬಜೆಟ್ನಲ್ಲಿ ಹಾಲಿವುಡ್ ರೇಂಜ್ಗೆ ಈ ಫೈಟ್ ಕಟ್ಟಿಡೋಕೆ ಟ್ರೈ ಮಾಡ್ತಾರೆ. ಸಿನಿಮಾದ ಅಸಲಿ ಜೀವಾಳ ಇರೋದೇ ಇಲ್ಲಿ. ಕರಾವಳಿ ಭಾಗದ ಕಂಬಳದ ಕೋಣಗಳ ಜೊತೆ ಹೀರೋ ಓಡ್ತಾ ಇರುವಾಗ ಅಲ್ಲಿ ನಡೆಯೋ ತಿಕ್ಕಾಟ ಇದೆಯಲ್ಲ, ಕಣ್ಣಿಗೆ ಧೂಳು ಕೆಸರು ಹಾಕಿದ್ದು ಪರವಾಗಿಲ್ಲ ಅನ್ನುವಷ್ಟು ರಿಯಲಿಸ್ಟಿಕ್ ಆಗಿದೆ. ಇಲ್ಲಿ ನಾಯಕನಿಗೆ ಗತ್ತು ಹೆಚ್ಚು. ಮೈ ತುಂಬ ಕೆಸರು ಹಚ್ಕೊಂಡು ಕೈಯಲ್ಲಿ ಬೆತ್ತ ಹಿಡಿದು ಶತ್ರುಗಳನ್ನು ಚಚ್ಚೋದು ನೋಡೋಕ್ಕೆ ಸಖತ್ ಕಿಕ್ ಕೊಡುತ್ತೆ. ಈ ಸೀನ್ ನೋಡುವಾಗ ನಿಮಗೆ ಕಾಂತಾರ ಸಿನಿಮಾದ ನೆನಪಾದರೂ ಅಚ್ಚರಿ ಇಲ್ಲ. ಇದು 16ನೇ ಶತಮಾನದ ಕಾಲಘಟ್ಟ. ಇಲ್ಲಿ ಗನ್ನುಗಳಿಗಿಂತ ಕತ್ತಿ ಮತ್ತು ಬಿಲ್ಲು ಬಾಣಗಳ ಅಬ್ಬರ ಹೆಚ್ಚು. ಪೋರ್ಚುಗೀಸ್ ಸೈನಿಕರ ಜೊತೆ ಹೀರೋ ಆಡೋ ಕತ್ತಿವರಸೆ ಸಖತ್ ಸ್ಪೀಡ್ ಆಗಿದೆ. ಹೀರೋ ದುಷ್ಯಂತ್ ಅವರು ಈ ಚಾಪ್ಟರ್ಗಾಗಿ ತುಂಬ ಕಷ್ಟಪಟ್ಟು ಶ್ರಮ ಹಾಕಿರೋದು ಪರದೆ ಮೇಲೆ ಕಾಣುತ್ತೆ. ದೊಡ್ಡ ದೊಡ್ಡ ಕೋಟೆಗಳ ಮೇಲೆ ನಡೆಯೋ ಈ ಫೈಟ್ ಸೀನ್ಗಳು ಸಿನಿಮಾಗೆ ಒಂದು ಎಪಿಕ್ ಲುಕ್ ಕೊಡುತ್ತೆ. ಇದು ಇಂದಿನ ಕಾಲದ ಕತೆ. ಇಲ್ಲಿ ನಾಯಕ ಒಬ್ಬ ನಟನಾಗಿ ಕಾಣಿಸಿಕೊಳ್ಳದಿದ್ದರೆ ಫೈಟ್ಸ್ ಕೂಡ ಪಕ್ಕಾ ಸಿನಿಮ್ಯಾಟಿಕ್ ಸ್ಟೈಲ್ ಆಗಿವೆ. ಜೀಪ್ಗಳು ಹಾರೋದು, ಬಿಲ್ಡಿಂಗ್ನಿಂದ ನೆಗೆಯೋದು ಮತ್ತು ಸ್ಟೈಲಿಶ್ ಆಗಿ ಶರ್ಟ್ ಗುಂಡಿ ಬಿಚ್ಚಿ ಹೊಡೆಯುವ ಸೀನ್ಗಳು ಮಾಸ್ ಆಡಿಯನ್ಸ್ಗೆ ಅಂತಾನೆ ಬಿಟ್ಟಿದ್ದಾರೆ.
ಈ ಚಾಪ್ಟರ್ನಲ್ಲಿ ಸುನಿ ಅವರ ಮಾರ್ಕ್ ಇರೋ ಡೈಲಾಗ್ಗಳು ಆ್ಯಕ್ಷನ್ ಸೀನ್ಗೆ ಮಸಾಲೆ ಹಾಕಿದಂತಿವೆ. ಸಿನಿಮಾದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳನ್ನು ಗತಾ ವೈಭವ ಅಫಿಷಿಯಲ್ ಸೈಟ್ ಅಥವಾ ಇನ್ಯಾವುದೇ ಸೈಟ್ಗಳಿಗೆ ಹೋಗಿ ಹೆಚ್ಚಾಗಿ ನೋಡಬಹುದು. ಇಲ್ಲಿ ಸೌಂಡ್ ಮಾಡೋದು ಕಡಿಮೆಯಾದರೂ ಕಣ್ಣಿಗೆ ಹಬ್ಬ ಜಾಸ್ತಿ. ಈ ಚಾಪ್ಟರ್ನಲ್ಲಿ ಹೀರೋ ಒಬ್ಬ ಗಂಧರ್ವನ ಥರ ಇರ್ತಾನೆ. ಇಲ್ಲಿ ಫೈಟ್ ಅಂದರೆ ಬರೀ ಕೈಯಿಂದ ಗುದ್ದೋದಲ್ಲ, ಬದಲಾಗಿ ಮಂತ್ರದ ಶಕ್ತಿ ಬಳಸಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸೋದು. ಇದಕ್ಕಾಗಿ ನಿರ್ದೇಶಕರು ತುಂಬ ಗ್ರಾಫಿಕ್ಸ್ ಬಳಸಿದ್ದಾರೆ. ಗಾಳಿಯಲ್ಲಿ ಹಾರೋದು, ಸಡನ್ ಆಗಿ ಮರೆಯಾಗೋದು ಇವೆಲ್ಲ ನೋಡೋಕ್ಕೆ ಒಂಥರ ಮ್ಯಾಜಿಕ್ ಥರ ಅನಿಸುತ್ತೆ. ಇದು ಸಿನಿಮಾದ ಪಕ್ಕಾ ಮಾಸ್ ಭಾಗ. ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ನಡೆಯೋ ಈ ಕಥೆಯಲ್ಲಿ ಹೀರೋ ಕೆಸರುಗದ್ದೆಯಲ್ಲಿ ಕೋಣಗಳ ಜೊತೆ ಗುದ್ದಾಡ್ತಾನೆ. ಇಲ್ಲಿ ಆ್ಯಕ್ಷನ್ ತುಂಬ ರಿಯಲಿಸ್ಟಿಕ್ ಆಗಿದೆ. ಎದುರಾಳಿಗಳು ಕೆಸರಿನಲ್ಲಿ ಉಳುವುದು, ನಾಯಕ ಕೋಣಗಳ ವೇಗಕ್ಕೆ ಸಮನಾಗಿ ಓಡ್ತಾ ಹೊಡೆಯೋದು ಸಖತ್ ರೋಮಾಂಚನ ಕೊಡುತ್ತೆ. ನಾಟಿ ಸ್ಟೈಲಲ್ಲಿ ಇಲ್ಲಿ ಯಾವುದೇ ಫಾರಿಶ್ ಟೆಕ್ನಿಕ್ ಇಲ್ಲ, ಅಪ್ಪಟ ಹಳ್ಳಿ ಸೊಗಡಿನ ಏಟುಗಳಿವೆ. ಇಲ್ಲಿ ಚಾಪ್ಟರ್ನ ಆ್ಯಕ್ಷನ್ ಡಿಸೈನ್ ಮಾಡೋಕ್ಕೆ ಫೈಟ್ ಮಾಸ್ಟರ್ ತುಂಬ ಶ್ರಮ ಹಾಕಿದ್ದಾರೆ ಅಂತ ಪಬ್ಲಿಕ್ ಟಿವಿ ಎಂಟರ್ಟೈನ್ಮೆಂಟಲ್ಲಿ ವರದಿಯಲ್ಲಿ ಹೇಳಲಾಗಿದೆ. ಪೋರ್ಚುಗೀಸ್ ಚಾಪ್ಟರ ಬಗ್ಗೆ ರಕ್ತಸ್ಥಿಕ ಇತಿಹಾಸದ ಕಾಳಗ ಬಗ್ಗೆ ನೋಡೋದಾದರೆ ಇದು ಹಳೆ ಕಾಲದ ಯುದ್ಧದ ಥರ ಇರುತ್ತೆ. ಇಲ್ಲಿ ಬರೀ ಬಲ ಪ್ರದರ್ಶನವಲ್ಲ, ಬುದ್ಧಿವಂತಿಕೆಯೂ ಬೇಕು. ನಾಯಕ ಮತ್ತು ಪೋರ್ಚುಗೀಸ್ ಸೈನಿಕರ ನಡುವಿನ ಕತ್ತಿವರಸೆ ಸಖತ್ ಸ್ಪೀಡ್ ಆಗಿದೆ. ದೊಡ್ಡ ಹಡಗುಗಳು ಮತ್ತು ಸಮುದ್ರದ ದಂಡೆಯ ಮೇಲೆ ಈ ಫೈಟ್ಸ್ ನಡೆಯೋದ್ರಿಂದ ನೋಡೋಕ್ಕೆ ಸಖತ್ ರಿಚ್ ಆಗಿ ಕಾಣುತ್ತೆ. ನಾಯಕನ ವೈಭವ ಎಂಬ ಪಾತ್ರದ ರಗಡ್ ಲುಕ್ ಈ ಆ್ಯಕ್ಷನ್ ಸೀನ್ಗಳಲ್ಲಿ ಹೈಲೈಟ್. ಇಲ್ಲಿ ಹೀರೋ ಸಿನಿಮಾ ಸೆಟ್ನಲ್ಲಿ ಇರ್ತಾನೆ, ಹಾಗಾಗಿ ಇಲ್ಲಿರೋ ಫೈಟ್ಸ್ ಎಲ್ಲ ತುಂಬ ಸ್ಟೈಲಿಶ್. ಬಿಲ್ಡಿಂಗ್ಗಳಿಂದ ನಡೆಯೋದು, ಗಾಜನ್ನು ಹೊಡ್ಕೊಂಡು ಎಂಟ್ರಿ ಕೊಡೋದು ಇಲ್ಲಿ ಜಾಸ್ತಿ. ಕಾರ್ ಮತ್ತು ಬೈಕ್ ಚೆಸ್ಸಿಂಗ್ ಸೀನ್ಗಳು ಈ ಚಾಪ್ಟರ್ಗಳಲ್ಲಿ ಕಣ್ಣಿಗೆ ಹಬ್ಬ ಕೊಡುತ್ತವೆ. ಸುನಿ ಅವರ ಕಾಮಿಡಿ ಪಂಚ್ಗಳ ಮಧ್ಯೆ ಬರೋ ಆ ಫೈಟ್ಸ್ ಬೋರ್ ಹೊಡೆಸಲ್ಲ. ಇನ್ನು ಈ ಸಿನಿಮಾವನ್ನು ಹೀರೋ ದುಷ್ಯಂತ್ ಒಬ್ಬನೇ ಆದರೂ 4 ಜನ್ಮದ ಆ್ಯಕ್ಷನ್ ಮಾತ್ರ ಒಂದಕ್ಕಿಂತ ಒಂದು ಕಿಕ್ ಕೊಡೋ ಹಂಗೈತೆ. ಇದು ನಮ್ಮ ಮನುಷ್ಯರ ಲೋಕದಲ್ಲ, ಮೇಲೋಕದ್ದು. ಇಲ್ಲಿ ಹೀರೋ ಗಂಧರ್ವನ ಹಾಗೆ ಕಾಣಿಸ್ತಾನೆ. ಇಲ್ಲಿರೋ ಫೈಟ್ ಅಂದರೆ ಬರೀ ಕೈಯಿಂದ ಗುದ್ದೋದಲ್ಲ, ಕಣ್ಣಿನಲ್ಲಿ ಬೆಂಕಿ ಉಗುಳೋದು, ಕೈಯಿಂದ ಶಕ್ತಿ ಬಿಡೋದು. ಹೀರೋ ಹೈಫೈ ಫೈಟ್ಸ್, ಗ್ರಾಫಿಕ್ಸ್ ಅಂತೂ ಸಖತ್ ಅದ್ಧೂರಿಯಾಗಿ ಮಾಡವ್ರೆ. ಈ ಆ್ಯಕ್ಷನ್ ನೋಡುವಾಗ ನಿಮಗೆ ಹಳೆ ಕಾಲ ಜನಪದ ಕಥೆಗಳನ್ನು ಈಗಿನ ಕಾಲದ ಹಾಲಿವುಡ್ ಸ್ಟೈಲ್ನಲ್ಲಿ ನೋಡ್ದಂಗೆ ಆಗುತ್ತೆ. ಕಂಬಳದ ಕದನ ಮೈಜುಮ್ಮ ಅನ್ನೋ ನಾಟಿ ಸ್ಟೈಲಲ್ಲಿ ಹೇಳ್ತೀನಿ ಹೇಳಿ. ಇದು ಮಾತ್ರ ಸಿನಿಮಾದ ಅಸಲಿ ಜೀವಾಳ. ಕರಾವಳಿ ಕಡೆಯ ಕಂಬಳದ ಗದ್ದೆಯಲ್ಲಿ ಆ ಕೆಸರು ಹಾರುವಾಗ ಹೀರೋ ಕೋಣಗಳ ಜೊತೆ ಸಮಬಲಕ್ಕೆ ಓಡ್ತಾ ಶತ್ರುಗಳನ್ನು ಚಚ್ಚೋದು ಇದೆಯಲ್ಲ, ಸಖತ್ ಆಗಿದೆ. ಇಲ್ಲಿ ಯಾವುದೇ ಡೂಪ್ ಹಾಕದೆ ಇರೋ ಫೈಟ್ ಮಾಡವ್ರೆ ಅಂತ ಸಮಾಚಾರ. ರಗಡ್ ಲುಕ್ ಅಂದರೆ ಬರೀ ಮೈ ಮೇಲೆ ಕೆಸರು ಹಚ್ಕೊಂಡು ಕೈಯಲ್ಲಿ ಬೆತ್ತ ಹಿಡಿದು ಅಬ್ಬರಿಸೋದು ನೋಡೋಕ್ಕೆ ನಮ್ಮ ಹಳ್ಳಿ ಜನಕ್ಕೆ ಭರ್ಜರಿ ಊಟ ಸಿಕ್ಕಂಗೆ ಇರುತ್ತೆ. ಇದು ಹಳೆ ಕಾಲದ ಬ್ರಿಟಿಷರು ಪೋರ್ಚುಗೀಸರು ಇರೋ ಟೈಮ್. ಇಲ್ಲಿ ಹೀರೋ ಕೈಯಲ್ಲಿ ದೊಡ್ಡ ಕತ್ತಿ ಹಿಡ್ಕೊಂಡು ಶತ್ರುಗಳ ಹಡಗು ಹತ್ತಿ ಹೊಡೆಯೋ ಸೀನ್ಗಳು ಸಖತ್ ಥ್ರಿಲ್ ಕೊಡುತ್ತೆ.
ಕತ್ತೆ ವರಸೆ ಅಂದರೆ ನಾಯಕ ದುಷ್ಯಂತ್ ಈ ಕತ್ತೆ ವರಸೆ ಕಲಿಯೋಕ್ಕೆ ತುಂಬ ದಿನ ಟ್ರೈನಿಂಗ್ ತಗೊಂಡ್ರವ್ರೆ. ರಿಯಲ್ ಲೊಕೇಶನ್ ಅಂದರೆ ಸಮುದ್ರದ ದಂಡೆಯಲ್ಲಿ ನಡೆಯೋ ಈ ಯುದ್ಧದ ಸೀನ್ಗಳು ಸಿನಿಮಾಗೆ ಒಂದು ರೋಡ್ ರೇಂಜ್ ಕೊಟ್ಟಿವೆ. ಹಿಂದಿನ ಕಾಲದ ಮಸಾಲೆ ಫೈಟ್ ಅಂದರೆ ಸಿಟಿಯವರ ಸ್ಟೈಲಿಶ್ ಆ್ಯಕ್ಷನ್. ಕೊನೆಯದಾಗಿ ಈಗಿನ ಕಾಲದ ಕತೆ. ಇಲ್ಲಿ ಹೀರೋ ಸಿನಿಮಾದವನೇ ಆಗಿದ್ದರೂ ಫೈಟ್ ಎಲ್ಲ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ಇರ್ತವೆ. ಬಿಲ್ಡಿಂಗ್ಗಳಿಗಿಂದ ನಗಿಯೋದು, ಗಾಜು ಹೊಡ್ಕೊಂಡು ಎಂಟ್ರಿ ಕೊಡೋದು, ಫಾಸ್ಟಾಗಿ ಹೋಗೋ ಕಾರ್ಗಳ ಮಧ್ಯೆ ಫೈಟ್ ಮಾಡೋದು, ಇವೆಲ್ಲ ಮಾಸ್ ಪ್ರೇಕ್ಷಕರಿಗೆ ಅಂತಾನೆ ಡಿಸೈನ್ ಮಾಡವ್ರೆ. ಸುನ್ನಿ ಸ್ಟೈಲ್ ಡೈಲಾಗ್ ಅಂದರೆ ಹೊಡೆಯುವಾಗ ಬರೋ ಒಂದೊಂದು ಡೈಲಾಗು ಥಿಯೇಟರ್ನಲ್ಲಿ ಸಿಟಿ ಹೊಡೆಯೋದಂಗೆ ಗ್ಯಾರಂಟಿ. ಸರಳವಾಗಿ ಹೇಳಬೇಕಂದ್ರೆ ಇದು ಬರೀ ಪ್ರೇಮ ಕಥೆಯಲ್ಲ, ಇದೊಂದು ಜನ್ಮಾಂತರದ ಜರ್ನಿ. ನಮ್ಮ ಸಿಂಪಲ್ ಸುನಿ ಅವರ ಕತೆ ಹೆಣೆಯೋದ್ರಲ್ಲಿ ಎತ್ತಿದ ಕೈ ದೇವಲೋಕದಿಂದ ಶುರುವಾಗಿ ಪೋರ್ಚುಗೀಸ್ ಕಾಲ ದಾಟಿ ಕಂಬಳದ ಗದ್ದೆ ಇಳಿದು ಇವತ್ತಿನ ಸಿನಿಮಾ ಶೂಟಿಂಗ್ ಸೆಟ್ವರೆಗೂ ಕತೆ ಸಾಗುತ್ತೆ. ಒಂದೇ ಟಿಕೆಟ್ನಲ್ಲೂ 4 ಥರದ ಸಿನಿಮಾ ನೋಡಿದ ಅನುಭವ ಆಗುತ್ತೆ. ಹೊಸ ಹುಡುಗ ಅಂದರೆ ನಂಬೋಕೆ ಆಗಲ್ಲ, ಹಾಗೆ ನಟಿಸುತ್ತಾನೆ. 4 ಡಿಫರೆಂಟ್ ಅವತಾರಕ್ಕೆ ತಕ್ಕಂತೆ ಮೈಕಟ್ಟು ಮತ್ತು ಮ್ಯಾನರಿಸಮ್ ಬದಲಾಯಿಸಿಕೊಂಡಿರುವುದು ಸಖತ್ತಾಗಿದೆ. ಕಂಬಳದ ಸೀನ್ನಲ್ಲಿ ಆತನ ರಗಡ್ ಲುಕ್ ನೋಡಿದರೆ ನಮ್ಮವನೇ ಅನಿಸುತ್ತೆ. ಆಶಿಕಾ ರಂಗನಾಥ್ ಅವರ ಜೊತೆಗಿನ ಕೆಮಿಸ್ಟ್ರಿ ಕೂಡ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ದಿನಗಳ ನೆನಪಿಸುತ್ತೆ. ಮ್ಯೂಸಿಕ್ ಮತ್ತು ಕ್ಯಾಮ್ರಾ ಕೈ ಚಳಕ ಅಂದರೆ ಜೋಡ ಸ್ಯಾಂಡಿ ಅವರ ಮ್ಯೂಸಿಕ್ ಚಿತ್ರಕ್ಕೆ ದೊಡ್ಡ ಶಕ್ತಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿದರೆ ಮೈ ಜುಮ್ ಅನಿಸುತ್ತೆ. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಆ ದೇವಲೋಕದ ಕಲರ್ಸ್ ಮತ್ತು ಮಲೆನಾಡಿನ ಹಸಿರನ್ನು ಸಖತ್ ರಿಚ್ ಆಗಿ ತೋರಿಸಿದ್ದಾರೆ. ವಿಜುವಲ್ಸ್ ನೋಡುತ್ತಿದ್ದರೆ ಇದು ನಮ್ಮ ಕನ್ನಡ ಸಿನಿಮಾನ ಅನ್ನುವಷ್ಟು ಕ್ವಾಲಿಟಿ ಇದೆ. ಮತ್ತು ಈ ಒಂದು ಗತವೈಭವದ ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಪ್ಲಸ್ ಪಾಯಿಂಟ್ ಅಂದರೆ ಸುನಿ ಮಾರ್ಕ್ ಕಾಮಿಡಿ ಡೈಲಾಗ್ಸ್, ಸಖತ್ ಆ್ಯಕ್ಷನ್ ಸೀನ್ಸ್ ಮತ್ತು ಹೊಸತನ ಇರೋ ಸ್ಕ್ರೀನ್ ಪ್ಲೇ. ಮತ್ತು ಮೈನಸ್ ಅಂದರೆ ಸಿನಿಮಾ ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ, ಲೆಂತ್ಲಿ, ಮತ್ತು 4 ಕಥೆಗಳಿಗಿದ್ರೂ ಕೇವಲ ಕಡೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. ಫೈನಲ್ ವರ್ಕಿಡ್ಸ್ ಅಂದರೆ ನೀವು ಸುನಿ ಅವರ ಫ್ಯಾನ್ ಆಗಿದ್ರೆ ಅಥವಾ ಒಂದೊಳ್ಳೆ ಫ್ಯಾಂಟಸಿ ಆ್ಯಕ್ಷನ್ ಸಿನಿಮಾ ನೋಡ್ಬೇಕು ಅಂದಿದ್ರೆ ಈ ವೀಕೆಂಡ್ ಈ ಸಿನಿಮಾಗೆ ಹೋಗ್ಬೋದು. ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಎಂದು ಹೇಳ್ತೇನೆ. ಆದ್ರೂ ಸಿನಿಮಾ ಒಂದು ರೇಂಜಿಗೆ ಇದೆ. ಇನ್ನು ಈ ಸಿನಿಮಾವನ್ನು ಹೀರೋ ದುಷ್ಯಂತ್ ಒಬ್ಬನೇ ಆದರೂ 4 ಜನ್ಮದ ಆ್ಯಕ್ಷನ್ ಮಾತ್ರ ಒಂದಕ್ಕಿಂತ ಒಂದು ಕಿಕ್ ಕೊಡೋ ಹಂಗೈತೆ. ಇದು ನಮ್ಮ ಮನುಷ್ಯರ ಲೋಕದಲ್ಲ, ಮೇಲೋಕದ್ದು. ಇಲ್ಲಿ ಹೀರೋ ಗಂಧರ್ವನ ಹಾಗೆ ಕಾಣಿಸ್ತಾನೆ. ಇಲ್ಲಿರೋ ಫೈಟ್ ಅಂದರೆ ಬರೀ ಕೈಯಿಂದ ಗುದ್ದೋದಲ್ಲ, ಕಣ್ಣಿನಲ್ಲಿ ಬೆಂಕಿ ಉಗುಳೋದು, ಕೈಯಿಂದ ಶಕ್ತಿ ಬಿಡೋದು. ಹೀರೋ ಹೈಫೈ ಫೈಟ್ಸ್, ಗ್ರಾಫಿಕ್ಸ್ ಅಂತೂ ಸಖತ್ ಅದ್ಧೂರಿಯಾಗಿ ಮಾಡವ್ರೆ. ಈ ಆ್ಯಕ್ಷನ್ ನೋಡುವಾಗ ನಿಮಗೆ ಹಳೆ ಕಾಲ ಜನಪದ ಕಥೆಗಳನ್ನು ಈಗಿನ ಕಾಲದ ಹಾಲಿವುಡ್ ಸ್ಟೈಲ್ನಲ್ಲಿ ನೋಡ್ದಂಗೆ ಆಗುತ್ತೆ. ಕಂಬಳದ ಕದನ ಮೈ ಜುಮ್ಮ ಅನ್ನೋ ನಾಟಿ ಸ್ಟೈಲಲ್ಲಿ ಹೇಳ್ತೀನಿ ಕೇಳಿ. ಇದು ಮಾತ್ರ ಸಿನಿಮಾದ ಅಸಲಿ ಜೀವಾಳ. ಕರಾವಳಿ ಕಡೆಯ ಕಂಬಳದ ಗದ್ದೆಯಲ್ಲಿ ಆ ಕೆಸರು ಹಾರುವಾಗ ಹೀರೋ ಕೋಣಗಳ ಜೊತೆ ಸಮಬಲಕ್ಕೆ ಓಡ್ತಾ ಶತ್ರುಗಳನ್ನು ಚಚ್ಚೋದು ಇದೆಯಲ್ಲ,
ಸಖತ್ ಆಗಿದೆ. ಇಲ್ಲಿ ಯಾವುದೇ ಡೂಪ್ ಹಾಕದೆ ಇರೋ ಫೈಟ್ ಮಾಡವ್ರೆ ಅಂತ ಸಮಾಚಾರ. ರಗಡ್ ಲುಕ್ ಅಂದರೆ ಬರೀ ಮೈ ಮೇಲೆ ಕೆಸರು ಹಚ್ಕೊಂಡು ಕೈಯಲ್ಲಿ ಬೆತ್ತ ಹಿಡಿದು ಅಬ್ಬರಿಸೋದು ನೋಡೋಕೆ ನಮ್ಮ ಹಳ್ಳಿ ಜನಕ್ಕೆ ಭರ್ಜರಿ ಊಟ ಸಿಕ್ಕಂಗೆ ಇರುತ್ತೆ. ಇದು ಹಳೆ ಕಾಲದ ಬ್ರಿಟಿಷರು ಪೋರ್ಚುಗೀಸರು ಇರೋ ಟೈಮ್. ಇಲ್ಲಿ ಹೀರೋ ಕೈಯಲ್ಲಿ ದೊಡ್ಡ ಕತ್ತಿ ಹಿಡ್ಕೊಂಡು ಶತ್ರುಗಳ ಹಡಗು ಹತ್ತಿ ಹೊಡೆಯೋ ಸೀನ್ಗಳು ಸಖತ್ ಥ್ರಿಲ್ ಕೊಡುತ್ತೆ. ಕತ್ತೆ ವರಸೆ ಅಂದರೆ ನಾಯಕ ದುಷ್ಯಂತ್ ಈ ಕತ್ತೆ ವರಸೆ ಕಲಿಯೋಕೆ ತುಂಬ ದಿನ ಟ್ರೈನಿಂಗ್ ತಗೊಂಡ್ರವ್ರೆ. ರಿಯಲ್ ಲೊಕೇಶನ್ ಅಂದರೆ ಸಮುದ್ರದ ದಂಡೆಯಲ್ಲಿ ನಡೆಯೋ ಈ ಯುದ್ಧದ ಸೀನ್ಗಳು ಸಿನಿಮಾಗೆ ಒಂದು ರೋಡ್ ರೇಂಜ್ ಕೊಟ್ಟಿವೆ. ಹಿಂದಿನ ಕಾಲದ ಮಸಾಲೆ ಫೈಟ್ ಅಂದರೆ ಸಿಟಿಯವರ ಸ್ಟೈಲಿಶ್ ಆ್ಯಕ್ಷನ್. ಕೊನೆಯದಾಗಿ ಈಗಿನ ಕಾಲದ ಕತೆ. ಇಲ್ಲಿ ಹೀರೋ ಸಿನಿಮಾದವನೇ ಆಗಿದ್ದರೂ ಫೈಟ್ ಎಲ್ಲ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ಇರ್ತವೆ. ಬಿಲ್ಡಿಂಗ್ಗಳಿಗಿಂದ ನಗಿಯೋದು, ಗಾಜು ಹೊಡ್ಕೊಂಡು ಎಂಟ್ರಿ ಕೊಡೋದು, ಫಾಸ್ಟಾಗಿ ಹೋಗೋ ಕಾರ್ಗಳ ಮಧ್ಯೆ ಫೈಟ್ ಮಾಡೋದು, ಇವೆಲ್ಲ ಮಾಸ್ ಪ್ರೇಕ್ಷಕರಿಗೆ ಅಂತಾನೆ ಡಿಸೈನ್ ಮಾಡವ್ರೆ. ಸುನ್ನಿ ಸ್ಟೈಲ್ ಡೈಲಾಗ್ ಅಂದರೆ ಹೊಡೆಯುವಾಗ ಬರೋ ಒಂದೊಂದು ಡೈಲಾಗು ಥಿಯೇಟರ್ನಲ್ಲಿ ಸಿಟಿ ಹೊಡೆಯೋದಂಗೆ ಗ್ಯಾರಂಟಿ. ಸರಳವಾಗಿ ಹೇಳಬೇಕಂದ್ರೆ ಇದು ಬರೀ ಪ್ರೇಮ ಕಥೆಯಲ್ಲ, ಇದೊಂದು ಜನ್ಮಾಂತರದ ಜರ್ನಿ. ನಮ್ಮ ಸಿಂಪಲ್ ಸುನಿ ಅವರ ಕತೆ ಹೆಣೆಯೋದ್ರಲ್ಲಿ ಎತ್ತಿದ ಕೈ ದೇವಲೋಕದಿಂದ ಶುರುವಾಗಿ ಪೋರ್ಚುಗೀಸ್ ಕಾಲ ದಾಟಿ ಕಂಬಳದ ಗದ್ದೆ ಇಳಿದು ಇವತ್ತಿನ ಸಿನಿಮಾ ಶೂಟಿಂಗ್ ಸೆಟ್ ವರೆಗೂ ಕತೆ ಸಾಗುತ್ತೆ. ಒಂದೇ ಟಿಕೆಟ್ನಲ್ಲೂ 4 ಥರದ ಸಿನಿಮಾ ನೋಡಿದ ಅನುಭವ ಆಗುತ್ತೆ. ಹೊಸ ಹುಡುಗ ಅಂದರೆ ನಂಬೋಕೆ ಆಗಲ್ಲ, ಹಾಗೆ ನಟಿಸುತ್ತಾನೆ. 4 ಡಿಫರೆಂಟ್ ಅವತಾರಕ್ಕೆ ತಕ್ಕಂತೆ ಮೈಕಟ್ಟು ಮತ್ತು ಮ್ಯಾನರಿಸಮ್ ಬದಲಾಯಿಸಿಕೊಂಡಿರುವುದು ಸಖತ್ ಆಗಿದೆ. ಕಂಬಳದ ಸೀನ್ನಲ್ಲಿ ಆತನ ರಗಡ್ ಲುಕ್ ನೋಡಿದರೆ ನಮ್ಮವನೇ ಅನಿಸುತ್ತೆ. ಆಶಿಕಾ ರಂಗನಾಥ್ ಅವರ ಜೊತೆಗಿನ ಕೆಮಿಸ್ಟ್ರಿ ಕೂಡ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ದಿನಗಳ ನೆನಪಿಸುತ್ತೆ. ಮ್ಯೂಸಿಕ್ ಮತ್ತು ಕ್ಯಾಮ್ರಾ ಕೈ ಚಳಕ ಅಂದರೆ ಜೋಡ ಸ್ಯಾಂಡಿ ಅವರ ಮ್ಯೂಸಿಕ್ ಚಿತ್ರಕ್ಕೆ ದೊಡ್ಡ ಶಕ್ತಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿದರೆ ಮೈ ಜುಮ್ ಅನಿಸುತ್ತೆ. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಆ ದೇವಲೋಕದ ಕಲರ್ಸ್ ಮತ್ತು ಮಲೆನಾಡಿನ ಹಸಿರನ್ನು ಸಖತ್ ರಿಚ್ ಆಗಿ ತೋರಿಸಿದ್ದಾರೆ. ವಿಜುವಲ್ಸ್ ನೋಡುತ್ತಿದ್ದರೆ ಇದು ನಮ್ಮ ಕನ್ನಡ ಸಿನಿಮಾನ ಅನ್ನುವಷ್ಟು ಕ್ವಾಲಿಟಿ ಇದೆ. ಮತ್ತು ಈ ಒಂದು ಗತವೈಭವದ ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಪ್ಲಸ್ ಪಾಯಿಂಟ್ ಅಂದರೆ ಸುನಿ ಮಾರ್ಕ್ ಕಾಮಿಡಿ ಡೈಲಾಗ್ಸ್, ಸಖತ್ ಆ್ಯಕ್ಷನ್ ಸೀನ್ಸ್ ಮತ್ತು ಹೊಸತನ ಇರೋ ಸ್ಕ್ರೀನ್ ಪ್ಲೇ. ಮತ್ತು ಮೈನಸ್ ಅಂದರೆ ಸಿನಿಮಾ ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ, ಲೆಂತ್ಲಿ, ಮತ್ತು 4 ಕಥೆಗಳಿಗಿದ್ರೂ ಕೇವಲ ಕಡೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. ಫೈನಲ್ ವರ್ಕಿಡ್ಸ್ ಅಂದರೆ ನೀವು ಸುನಿ ಅವರ ಫ್ಯಾನ್ ಆಗಿದ್ರೆ ಅಥವಾ ಒಂದೊಳ್ಳೆ ಫ್ಯಾಂಟಸಿ ಆ್ಯಕ್ಷನ್ ಸಿನಿಮಾ ನೋಡ್ಬೇಕು ಅಂದಿದ್ರೆ ಈ ವೀಕೆಂಡ್ ಈ ಸಿನಿಮಾಗೆ ಹೋಗ್ಬೋದು. ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಎಂದು ಹೇಳ್ತೇನೆ. ಆದ್ರೂ ಸಿನಿಮಾ ಒಂದು ರೇಂಜಿಗೆ ಇದೆ. ಈ ಚಿತ್ರದ ಸಣ್ಣ ಪುಟ್ಟ ಡೀಟೇಲ್ಸ್ ಕೂಡ ಮಿಸ್ ಮಾಡದೆ ಹೇಳ್ತೀನಿ, ಕೇಳಿ. ಆಶಿಕಾ ರಂಗನಾಥ್ ಅವರ ಮ್ಯಾಜಿಕ್. ಚಿತ್ರದಲ್ಲಿ ಆಶಿಕಾ ಅವರು ಬರೀ ಹೀರೋಯಿನ್ ಆಗಿ ಬಂದು ಹೋಗಲ್ಲ, ಅವರದು ಕೂಡ ವಿಭಿನ್ನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಥರದ ಲುಕ್ ಇದೆ. ಕೆಲವು ಸೀನ್ನಲ್ಲಿ ಪಕ್ಕಾ ಹಳ್ಳಿ ಹುಡುಗಿಯಂತೆ ಲಂಗ ದಾವಣಿಯಲ್ಲಿ ಮಿಂಚಿದ್ರೆ, ಇನ್ನು ಕೆಲವು ಕಡೆ
ಮಾಡ್ರನ್ ಹುಡುಗಿಯಾಗಿ ಸಖತ್ ಆಗಿ ಕಾಣಿಸ್ತಾರೆ. ಅವರ ಅಭಿನಯ ಈ ಸಿನಿಮಾದ ಅಂದವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಸುನಿ ಅವರ ಡೈಲಾಗ್ ಪವರ್ ಮತ್ತು ನೋಡಿದ್ರೆ ಸಿನಿಮಾದಲ್ಲಿ ಆ್ಯಕ್ಷನ್ ಎಷ್ಟಿದೆಯೋ ಕಿವಿ ಮೇಲೆ ಬೀಳೋ ಡೈಲಾಗ್ಗಳು ಅಷ್ಟೇ ಪವರ್ಫುಲ್ ಆಗಿವೆ. ಸುನಿ ಅಂದಮೇಲೆ ಅಲ್ಲಿ ಪ್ರಸಬದ್ಧವಾದ ಮಾತುಗಳು, ರೈಮಿಂಗ್ ಡೈಲಾಗ್ ಇದ್ದೇ ಇರ್ತವೆ. ಪ್ರೀತಿ ಅಂದರೆ ಜನ್ಮ ಜನ್ಮದ ನಂಟು ಅನ್ನೋದನ್ನು ಬಹಳ ಫನ್ನಿಯಾಗಿ ಮತ್ತು ಎಮೋಷ್ನಲ್ ಆಗಿ ಹೇಳೋರೆ. ಕಾಮಿಡಿ ಕಿಕ್ ಕೊಡುವ ಅಲ್ಲಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾದಲ್ಲಿ ಆ್ಯಕ್ಷನ್ ಎಷ್ಟಿದೆಯೋ ಕಿವಿ ಮೇಲೆ ಬೀಳೋ ಡೈಲಾಗ್ಗಳು ಅಷ್ಟೇ ಪವರ್ಫುಲ್ ಆಗಿವೆ ಅಂತ ಹೇಳಿನಿ. ಸಿನಿಮಾದಲ್ಲಿ ವಿಲನ್ ಪಾತ್ರಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿವೆ. ಅದರಲ್ಲೂ ಪೋರ್ಚುಗೀಸ್ ಕಾಲದ ವಿಲನ್ ಲುಕ್ ಅಂತೂ ಸಖತ್ ಭಯ ಹುಟ್ಟಿಸೋ ಥರ ಇದೆ. ಇನ್ನು ಮಿಕ್ಕಿದ ಕಲಾವಿದರು ಅವರವರ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಸಲ್ಲಿಸಿದ್ದಾರೆ. ಪ್ರತಿ ಜನ್ಮದಲ್ಲೂ ಹೀರೋ ಪಕ್ಕದಲ್ಲೇ ಬರೋ ಕೆಲವು ಕ್ಯಾರೆಕ್ಟರ್ಗಳು ನಿಮಗೆ ನಗು ತರಿಸುತ್ತವೆ. ಕನ್ನಡ ಸಿನಿಮಾಗಳಲ್ಲಿ ಇಷ್ಟೊಂದು VFX ಬಳಸೋದು ಕಡಿಮೆ. ಸಣ್ಣ ಬಜೆಟ್ನಲ್ಲೂ ದೊಡ್ಡ ಮ್ಯಾಜಿಕ್ ಮಾಡೋಕ್ಕೆ ಟ್ರೈ ಮಾಡವ್ರೆ. ಆ ಕಂಬಳದ ಸೀನ್ಗಳಿಗಾಗಿ ಮಾಡಿದ ಆರ್ಟ್ ವರ್ಕ್ ಮತ್ತು ಕಾಸ್ಟ್ಯೂಮ್ಸ್ ನೋಡಿದರೆ ತಂಡದ ಕಷ್ಟ ಏನೆಂದು ಗೊತ್ತಾಗುತ್ತೆ. ಈ ಸಿನಿಮಾ ನೋಡುವಾಗ ನಿಮಗೆ ಒಂದು ಕ್ಷಣ ಕಾಂತಾರ, ಇನ್ನೊಂದು ಕ್ಷಣ ಮಗಧೀರ ನೆನಪಾದರೂ ಐಶ್ವರ್ಯ ಇಲ್ಲ. ಆದರೆ ಇದರಲ್ಲಿ ಸುನಿ ಅವರದ್ದೇ ಆದ ಒಂದು ಸಿಂಪಲ್ ಟಚ್ ಇದೆ. ನೀವು ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಸಿನಿಮಾ ನೋಡಿಕೊಂಡು ಬರ್ಬೋದು. ಆವಾಗಲೇ ಹೇಳಿದಂಗೆ ಇಲ್ಲಿ ಫೈಟ್ ಅಂದರೆ ಬರೀ ಮೈಬಲ ಅಲ್ಲ, ಇಲ್ಲಿರೋದು ದೈವಿಕ ಶಕ್ತಿ. ಹೀರೋ ಕೈಯಿಂದ ಮಿಂಚು ಬಿಡೋದು, ಎದುರಾಳಿಗಳು ಗಾಳಿಯಲ್ಲಿ ತೂರಿ ಹೋಗೋದು ನೋಡೋಕೆ ಸಣ್ಣ ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರಿಗೂ ಮಜಾ ಕೊಡುತ್ತೆ. ಸುನಿ ಅವರ ಈ ಚಾಪ್ಟರ್ನಲ್ಲಿ ಗ್ರಾಫಿಕ್ಸ್ ಅನ್ನು ಎಷ್ಟು ಚೆನ್ನಾಗಿ ಬಳಸೋರೆ ಅಂದರೆ ನಮಗೆ ಇಂದ್ರಲೋಕ ಅಂದರೆ ಹೇಗೆ ಇರಬಹುದು ಅಂತ ಅನಿಸುತ್ತೆ. ಇದು ಪಕ್ಕಾ ಒಂದು ದೃಶ್ಯ ವೈಭವ. ಇದು ಮಾತ್ರ ಈ ಸಿನಿಮಾದ ಮೇಗಾ ಮಾಸ್ ಪಾರ್ಟ್. ಇಲ್ಲಿ ಬರೋ ಆ್ಯಕ್ಷನ್ ಪಕ್ಕಾ ನಾಟಿ ಸ್ಟೈಲ್, ಎದೆ ಬಡಿತ ಹೆಚ್ಚಿಸುವ ಆ್ಯಕ್ಷನ್. ಅಂದರೆ ಕೋಣಗಳು ಗದ್ದೆಯಲ್ಲಿ ನುಗ್ಗುವಾಗ ಹಾರೋ ಕೆಸರು, ಅದರ ಮಧ್ಯೆ ಹೀರೋನ ವೀರಾವೇಶದ ಫೈಟ್ ನೋಡಿದರೆ ಥಿಯೇಟರ್ನಲ್ಲಿ ಸಿಳ್ಳೆ ಹೊಡೆಯೋದು ಗ್ಯಾರಂಟಿ. ಈ ಸೀನ್ಗಾಗಿ ಹೀರೋ ತಿಂಗಳುಗಟ್ಟಲೆ ಕರಾವಳಿ ಭಾಗದಲ್ಲಿ ತರಬೇತಿ ತಗೊಂಡಿದ್ದಾರಂತೆ. ಅವರ ಆ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ ರಗಡ್ ಲುಕ್ ನೋಡಿ ಫಿದಾ ಆಗ್ತೀರಾ. ಆ ಮೇಕಿಂಗ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸಖತ್ ಸುದ್ದಿಯಾಗಿದೆ. ಇಲ್ಲಿ ಬ್ರಿಟಿಷರು ಮತ್ತು ಪೋರ್ಚುಗೀಸರ ವಿರುದ್ಧ ನಾಯಕ ತಿರುಗಿ ಬೀಳ್ತಾನೆ. 1 ವರ್ಸಸ್ ಮೆನಿ, ಒಬ್ಬನೇ ನೂರಾರು ಸೈನಿಕರನ್ನು ಕತ್ತಿಯಲ್ಲಿ ಚಚ್ಚೋ ಸೀನ್ ಸಖತ್ ಸ್ಪೀಡಾಗಿದೆ. ಬ್ಯಾಕ್ಗ್ರೌಂಡ್ ಅಂತೂ ಸ್ಟೋರಿ ಕೇಳಬೇಕಂದ್ರೆ ಜೋಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಆ ಫೈಟ್ ಸೀನ್ಗೆ ಒಂದು ಎನರ್ಜಿ ತುಂಬುತ್ತೆ. ಈ ಚಾಪ್ಟರ್ನಲ್ಲಿರೋ ಆ್ಯಕ್ಷನ್ ಕೋರಿಯೋಗ್ರಾಫಿಕ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿದೆ. ಇದು ಕಥೆಯ ಕ್ಲೈಮ್ಯಾಕ್ಸ್ ಭಾಗಕ್ಕೆ ಬೇಕಾದ ಕಿಕ್ ಕೊಡುತ್ತೆ. ಹಿಂದಿನ ಕಾಲದ ಸಿಟಿ ರೌಡಿಸಮ್ ಅಂದರೆ ಸ್ಟಂಟ್ಸ್ ಇಲ್ಲಿ ಮೋಟಾರು ಬೈಕ್ ಚೆಸ್ಸಿಂಗ್, ಕಾರುಗಳ ಪಲ್ಟಿ ಹೊಡೆಯೋದು ಎಲ್ಲ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಐತೆ. ಸುನಿ ಮಾರ್ಕ್ ಟ್ವಿಸ್ಟ್, ಫೈಟ್ ಮಾಡ್ತಾನೆ ಹೀರೋ ಕೊಡೋ ಟ್ವಿಸ್ಟ್ಗಳು ನಿಮಗೆ ಸರ್ಪ್ರೈಸ್ ಕೊಡುತ್ತೆ. ಇನ್ನು ಹೇಳಬೇಕಂದ್ರೆ ಈ ಸಿನಿಮಾ ಅಂದರೆ ಬರೀ ಹೊಡೆದಾಟ ಅಲ್ಲ, ಇದು 4 ಭಿನ್ನ ಸಂಸ್ಕೃತಿ ಮತ್ತು 4 ಭಿನ್ನ ಆ್ಯಕ್ಷನ್ ಶೈಲಿಗಳ ಸಂಗಮ. ನೀವು ಕೇವಲ ಆ್ಯಕ್ಷನ್ ಪ್ರೇಮಿಯಾಗಿದ್ದರೂ ಈ ಸಿನಿಮಾ ನಿಮಗೆ ಬೇಸರ ಮಾಡಲ್ಲ. ಪ್ರತಿಯೊಂದು ಚಾಪ್ಟರ್ನಲ್ಲೂ ಒಂದು ಹೊಸ ಲೋಕವನ್ನೇ ತೋರಿಸಿದ್ದಾರೆ ಅಂತಲೂ ಹೇಳಬೇಕು.
ಇಲ್ಲಿ ಹೀರೋ ವೈಭವ ದೇವಪುರುಷನಂತೆ ಕಾಣಿಸ್ತಾನೆ. ಇಲ್ಲಿರೋ ಆ್ಯಕ್ಷನ್ ಪಕ್ಕ ಹೈ-ಫೈ ಗ್ರಾಫಿಕ್ಸ್. ಶತ್ರುಗಳು ಗಾಳಿಯಲ್ಲಿ ತೇಲ್ತಾ ಇರುವಾಗ ಹೀರೋ ಮಂತ್ರದಂಡ ಅಥವಾ ಶಕ್ತಿಯಿಂದ ಹೊಡೆಯೋದು ನೋಡೋಕೆ ಸಖತ್ ಮಜಾ ಕೊಡುತ್ತೆ. ಇದು ಸಣ್ಣ ಮಕ್ಕಳಿಗೆ ವಾವ್ ಅನ್ಸೋ ಥರ ಇರುತ್ತೆ. ಇದು ಮಾತ್ರ ಸಿನಿಮಾದ ಹೈಲೈಟ್. ಆ ಕೆಸರುಗದ್ದೆ, ಆ ಕೋಣಗಳ ಓಟ, ಆ ಮಣ್ಣಿನ ವಾಸನೆ, ಇದರೆಲ್ಲದೆ ಮಧ್ಯ ದುಷ್ಯಂತ್ ಕೆಸರಲ್ಲಿ ಬಿದ್ದು ಎದ್ದು ಹೊಡೆಯುವುದು ಇದೆಯಲ್ಲ, ಅದು ಪಕ್ಕಾ ನಾಸ್ಟಿ ಸ್ಟೈಲ್. ಇಲ್ಲಿ ಮೈಬಲವೇ ಪ್ರಧಾನ. ಈ ಸೀನ್ಗಾಗಿ ದುಷ್ಯಂತ್ ಅವರು ಅಪ್ಪಟ ಕಂಬಳದ ಕ್ರೀಡಾಪಟುವಿನಂತೆ ಟ್ರೈನಿಂಗ್ ತೊಡ್ಕೊಂಡಿದ್ದಾರೆ. ಇದರ ಮೇಕಿಂಗ್ ನೋಡಿದರೆ ಅವರ ಕಷ್ಟ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಪೋರ್ಚುಗೀಸ್ ಕದನ. ಇಲ್ಲಿ ಕತ್ತಿ ವರಸೆ ಮತ್ತು ಹಳೆ ಕಾಲದ ಬಂದೂಕುಗಳ ಅಬ್ಬರ. ಸಮುದ್ರದ ದಂಡೆಯಲ್ಲಿ ದೊಡ್ಡ ಹಡಗುಗಳ ಮೇಲೆ ನಡೆಯೋ ಆ ಫೈಟ್ ನೋಡೋಕೆ ಒಂಥರ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ನೆನಪು ಮಾಡಿಸುತ್ತೆ. ಇದು ಹೊಸ ನಟ ದುಷ್ಯಂತ್ ತಮ್ಮ ಮೊದಲ ಚಿತ್ರದಲ್ಲಿ 4 ವಿಭಿನ್ನ ಸೆಟ್ಗಳಲ್ಲಿ ರಾಕ್ಷಸ, ಪೋರ್ಚುಗೀಸ್ ಪ್ರಜೆ, ಕಂಬಳಪಟು ಮತ್ತು ಪಡ್ಡೆ ಹುಡುಗ ಭರವಸೆಯ ನಟನೆ ನೀಡಿದ್ದಾರೆ. ನಟಿ ಆಶಿಕಾ ರಂಗನಾಥ್ ಅವರ ಮಂಗಳ ಎಂಬ ಸ್ವಾತಿಯ ಪಾತ್ರ ಮತ್ತು ಅವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಕರಾವಳಿಯ ಕಂಬಳದ ಕಥೆ ಮತ್ತು ಎಮೋಷನಲ್ ಸೀನ್ಗಳು ಸಿನಿಮಾದ ಹೈಲೈಟ್ ಆಗಿವೆ ಎಂದು ಬಳಕೆದಾರರು ಅಭಿಪ್ರಾಯಪಟ್ಟಿದ್ದಾರೆ. ಋಣಾತ್ಮಕ ಅಂಶಗಳು ಮೊದಲ ಅರ್ಧದ ಕೆಲವು ಭಾಗಗಳು ಹಾಗೂ ಪೋರ್ಚುಗೀಸ್ ಹಿನ್ನೆಲೆಯ ಕಾಮಿಡಿ ಸೀನ್ಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಮತ್ತು ಕಥೆಯ ವೇಗ ಸ್ವಲ್ಪ ನಿಧಾನವಾಗಿದೆ ಎಂಬ ಟೀಕೆಗಳು ಕೇಳಿಬಂದಿವೆ. OTT ಅಪ್ಡೇಟ್. ಈ ಚಿತ್ರವು ಈಗ ಜನವರಿ 30, 2026ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡೋದಾದರೆ, ಚಿತ್ರವು ಬಿಡುಗಡೆಯಾದ ಮೊದಲ ದಿನ ಸುಮಾರು 0.12 ಕೋಟಿ ಗಳಿಸಿತು. ಒಟ್ಟಾರೆಯಾಗಿ ಇದು ಸುಮಾರು 0.88 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ವರದಿಗಳು ತಿಳಿಸಿವೆ. ಕಂಬಳದ ದೃಶ್ಯ ನೋಡೋದಾದರೆ, ಚಿತ್ರದ 3ನೇ ಭಾಗದಲ್ಲಿ ಬರುವ ಕರಾವಳಿಯ ಕಂಬಳದ ಕತೆ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿದೆ. ಇದು ಚಿತ್ರದ ಎಮೋಷನಲ್ ಹಾರ್ಟ್ ಎಂದು ವಿಮರ್ಶಕರು ಹೇಳಿದ್ದಾರೆ. VFX. ಸುನಿ ಅವರು ಈ ಸಿನಿಮಾದಲ್ಲಿ ಫ್ಯಾಂಟಸಿ ಲೋಕವನ್ನು ಸೃಷ್ಟಿಸಲು ಸಾಕಷ್ಟು VFX ಬಳಸಿದ್ದಾರೆ. ಇದು ಕನ್ನಡದ ಮೆಟ್ಟಿಗೆ ಒಂದು ವಿಭಿನ್ನ ಪ್ರಯೋಗವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿನ ವಿಮರ್ಶೆಗಳ ಪ್ರಕಾರ ಚಿತ್ರದ 2ನೇ ಭಾಗವು ಮೊದಲ ಭಾಗಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮೊದಲ ಭಾಗದ ಹಾಸ್ಯ ದೃಶ್ಯಗಳು ಕೆಲವರಿಗೆ ನಿಧಾನ ಎನಿಸಿದರೂ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರಿಗೆ ಕಟ್ಟು ಹಾಕುತ್ತೆ. ಇಲ್ಲಿ ನಾಯಕ ರಾಕ್ಷಸನಾಗಿ ಮತ್ತು ನಾಯಕಿ ದೇವಕಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಳ್ಳುತ್ತಾರೆ. 15ನೇ ಶತಮಾನದ ಫಿಲಿಪ್ ವಾಲ್ಟರ್ ಮತ್ತು ಎಲಿಜಬೆತ್ ಪಾತ್ರಗಳ ಮೂಲಕ ಬರುವ ಈ ಭಾಗವು ವಿಶಿಷ್ಟವಾದ ಫ್ಯಾಂಟಸಿ ಜಗತ್ತನ್ನು ಪರಿಚಯಿಸುತ್ತದೆ. ರಾಜವೀರನ್ ಎಂಬ ಕಂಬಳದ ಕ್ರೀಡಾಪಟು ಮತ್ತು ಕಲ್ಯಾಣಿ ಎಂಬ ಹಳ್ಳಿ ಹುಡುಗಿಯ ಕತೆ. ಇದು ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಭಾವನಾತ್ಮಕವಾಗಿ ಮೂಡಿಬಂದಿದೆ. ಆಧುನಿಕ ಕಾಲ, ಪುರಾತನ ಮತ್ತು ಆಧುನಿಕ ಎಂಬ ಹಿಂದಿನ ತಲೆಮಾರಿನ ಪಾತ್ರಗಳು ತಮ್ಮ ಹಿಂದಿನ ಜನ್ಮದ ಕೊಂಡಿಗಳನ್ನು ಹುಡುಕುವ ಪ್ರಯತ್ನ. ನಿರ್ದೇಶಕ ಸುನಿ ಅವರು ದೃಶ್ಯಗಳನ್ನು ಅದ್ಧೂರಿಯಾಗಿ ಕಟ್ಟಿಕೊಡಲು ಮತ್ತು ಹಲವು ತಾಂತ್ರಿಕ ಪರಿಣತರನ್ನು ಬಳಸಿಕೊಂಡಿದ್ದಾರೆ. ವಿಲಿಯಂ ಡೇವಿಡ್ ಅವರ ಕ್ಯಾಮೆರಾ ಕೆಲಸಕ್ಕೆ ಮತ್ತು ಜೋಡಾ ಸ್ಯಾಂಡಿ ಅವರ ಹಿನ್ನೆಲೆ ಸಂಗೀತಕ್ಕೆ ವಿಮರ್ಶಕರು ಹೆಚ್ಚಿನ ಅಂಕ ನೀಡಿದ್ದಾರೆ.
ಸಿನಿಮಾದಲ್ಲಿ ಬರುವ ಕಂಬಳದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಮಾಂಚನ ನೀಡುತ್ತವೆ. ಈ ದೃಶ್ಯಗಳಿಗಾಗಿ ನಟ ದುಷ್ಯಂತ್ ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ಮತ್ತು ಇಡೀ ಸಿನಿಮಾದ ಆತ್ಮದಂತಿದೆ ಎಂದು ವರದಿ ಮಾಡಿದೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನಾವು ಮಾಡುವಂಥ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋಗಳಿಗೆ ಒಂದು ಸಣ್ಣ ಪುಟ್ಟ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ದುಷ್ಯಂತ್ ತಮ್ಮ ಮೊದಲ ಚಿತ್ರದಲ್ಲಿ 4 ವಿಭಿನ್ನ ಸೆಟ್ಗಳಲ್ಲಿ ರಾಕ್ಷಸ, ಪೋರ್ಚುಗೀಸ್ ಪ್ರಜೆ, ಕಂಬಳಪಟು ಮತ್ತು ಪಡ್ಡೆ ಹುಡುಗ ಭರವಸೆಯ ನಟನೆ ನೀಡಿದ್ದಾರೆ. ನಟಿ ಆಶಿಕಾ ರಂಗನಾಥ್ ಅವರ ಮಂಗಳ ಎಂಬ ಸ್ವಾತಿಯ ಪಾತ್ರ ಮತ್ತು ಅವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಕರಾವಳಿಯ ಕಂಬಳದ ಕಥೆ ಮತ್ತು ಎಮೋಷನಲ್ ಸೀನ್ಗಳು ಸಿನಿಮಾದ ಹೈಲೈಟ್ ಆಗಿವೆ ಎಂದು ಬಳಕೆದಾರರು ಅಭಿಪ್ರಾಯಪಟ್ಟಿದ್ದಾರೆ. ಋಣಾತ್ಮಕ ಅಂಶಗಳು ಮೊದಲಾದ ಕೆಲವು ಭಾಗಗಳು ಹಾಗೂ ಪೋರ್ಚುಗೀಸ್ ಹಿನ್ನೆಲೆಯ ಕಾಮಿಡಿ ಸೀನ್ಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಮತ್ತು ಕಥೆಯ ವೇಗ ಸ್ವಲ್ಪ ನಿಧಾನವಾಗಿದೆ ಎಂಬ ಟೀಕೆಗಳು ಕೇಳಿಬಂದಿವೆ. OTT ಅಪ್ಡೇಟ್. ಈ ಚಿತ್ರವು ಈಗ ಜನವರಿ 30, 2026ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡೋದಾದರೆ, ಚಿತ್ರವು ಬಿಡುಗಡೆಯಾದ ಮೊದಲ ದಿನ ಸುಮಾರು 0.12 ಕೋಟಿ ಗಳಿಸಿತು. ಒಟ್ಟಾರೆಯಾಗಿ ಇದು ಸುಮಾರು 0.88ರಿಂದ ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ವರದಿಗಳು ತಿಳಿಸಿವೆ. ಕಂಬಳದ ದೃಶ್ಯ ನೋಡೋದಾದರೆ, ಚಿತ್ರದ 3ನೇ ಭಾಗದಲ್ಲಿ ಬರುವ ಕರಾವಳಿಯ ಕಂಬಳದ ಕಥೆ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿದೆ. ಇದು ಚಿತ್ರದ ಎಮೋಷನಲ್ ಹಾರ್ಟ್ ಎಂದು ವಿಮರ್ಶಕರು ಹೇಳಿದ್ದಾರೆ. VFX. ಸುನಿ ಅವರು ಈ ಸಿನಿಮಾದಲ್ಲಿ ಫ್ಯಾಂಟಸಿ ಲೋಕವನ್ನು ಸೃಷ್ಟಿಸಲು ಸಾಕಷ್ಟು VFX ಬಳಸಿದ್ದಾರೆ. ಇದು ಕನ್ನಡದ ಮೆಟ್ಟಿಗೆ ಒಂದು ವಿಭಿನ್ನ ಪ್ರಯೋಗವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿನ ವಿಮರ್ಶೆಗಳ ಪ್ರಕಾರ ಚಿತ್ರದ 2ನೇ ಭಾಗವು ಮೊದಲ ಭಾಗಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮೊದಲ ಭಾಗದ ಹಾಸ್ಯ ದೃಶ್ಯಗಳು ಕೆಲವರಿಗೆ ನಿಧಾನ ಎನಿಸಿದರೂ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರಿಗೆ ಕಟ್ಟು ಹಾಕುತ್ತೆ. ಇಲ್ಲಿ ನಾಯಕ ರಾಕ್ಷಸನಾಗಿ ಮತ್ತು ನಾಯಕಿ ದೇವಕಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಳ್ಳುತ್ತಾರೆ. 15ನೇ ಶತಮಾನದ ಫಿಲಿಪ್ ವಾಲ್ಟರ್ ಮತ್ತು ಎಲಿಜಬೆತ್ ಪಾತ್ರಗಳ ಮೂಲಕ ಬರುವ ಈ ಭಾಗವು ವಿಶಿಷ್ಟವಾದ ಫ್ಯಾಂಟಸಿ ಜಗತ್ತನ್ನು ಪರಿಚಯಿಸುತ್ತದೆ. ರಾಜವೀರನ್ ಎಂಬ ಕಂಬಳದ ಕ್ರೀಡಾಪಟು ಮತ್ತು ಕಲ್ಯಾಣಿ ಎಂಬ ಹಳ್ಳಿ ಹುಡುಗಿಯ ಕಥೆ. ಇದು ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಭಾವನಾತ್ಮಕವಾಗಿ ಮೂಡಿಬಂದಿದೆ. ಆಧುನಿಕ ಕಾಲ, ಪುರಾತನ ಮತ್ತು ಆಧುನಿಕ ಎಂಬ ಹಿಂದಿನ ತಲೆಮಾರಿನ ಪಾತ್ರಗಳು ತಮ್ಮ ಹಿಂದಿನ ಜನ್ಮದ ಕೊಂಡಿಗಳನ್ನು ಹುಡುಕುವ ಪ್ರಯತ್ನ. ನಿರ್ದೇಶಕ ಸುನಿ ಅವರು ದೃಶ್ಯಗಳನ್ನು ಅದ್ಧೂರಿಯಾಗಿ ಕಟ್ಟಿಕೊಡಲು ಮತ್ತು ಹಲವು ತಾಂತ್ರಿಕ ಪರಿಣತರನ್ನು ಬಳಸಿಕೊಂಡಿದ್ದಾರೆ. ವಿಲಿಯಂ ಡೇವಿಡ್ ಅವರ ಕ್ಯಾಮೆರಾ ಕೆಲಸಕ್ಕೆ ಮತ್ತು ಜೋಡಾ ಸ್ಯಾಂಡಿ ಅವರ ಹಿನ್ನೆಲೆ ಸಂಗೀತಕ್ಕೆ ವಿಮರ್ಶಕರು ಹೆಚ್ಚಿನ ಅಂಕ ನೀಡಿದ್ದಾರೆ. ಸಿನಿಮಾದಲ್ಲಿ ಬರುವ ಕಂಬಳದ ದೃಶ್ಯಗಳು ಪ್ರೇಕ್ಷಕರಿಗೆ ರೋಮಾಂಚನ ನೀಡುತ್ತವೆ. ಈ ದೃಶ್ಯಗಳಿಗಾಗಿ ನಟ ದುಷ್ಯಂತ್ ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ಮತ್ತು ಇಡೀ ಸಿನಿಮಾದ ಆತ್ಮದಂತಿದೆ ಎಂದು ವರದಿ ಮಾಡಿದೆ.